ಅಪ್ಪ ಮಾದೇಶ್ವರ, ನನಗೆ ನಿನ್ನ ಪೂಜೆ ಮಾಡಕ್ ತುಂಬಾ ಇಷ್ಟ, ಮಾಡ್ತೀನಿ. ಆದ್ರೆ ಏನನ್ನೂ ಬೇಡಲ್ಲ. ಯಾಕೆ ಗೊತ್ತಾ? ನಿನ್ನ ಪೂಜೆ ಮಾಡಿ ಬೇಡಕ್ಕಿನ್ನ ನನಗೆ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರ ಮೇಲೆ ತುಂಬಾ ದೊಡ್ಡ ನಂಬಿಕೆ. ಅದಕ್ಕೆ ಆ ಶಕ್ತಿನ ಆ ದೇವ್ರಗಳ ಹತ್ರ ಬೇಡ್ಕೋತೀನಿ. ನೀವೇ ಸಾಧನೆ ಮಾಡೋರ ಪಾಲಿಗೆ ನಿಜವಾದ ದೇವರುಗಳು. ಆದಷ್ಟು ಬೇಗ ನಾನು ನಿಮ್ಮ ಥರ ಆಗ್ಬೇಕು ಅನ್ನೋ ಆಸೆ ಇದೆ. ಹಣ, ಐಶ್ವರ್ಯ, ಕೀರ್ತಿ ಎಲ್ಲ ಸಂಪಾದನೆ ಮಾಡಬೇಕು. ಹಂಗನ್ಬಿಟ್ಟು ಸಕ್ಸಸ್ಗೆ ಶಾರ್ಟ್ ಕಟ್ ರೂಟು ನಮ್ಮ ತಾಯಣಿಗೂ ನಾನು ಹುಡುಕಲ್ಲ ಬಾಸ್. ನೀವೆಲ್ಲ ನಡ್ಕೊಂಬಂದ್ರಲ್ಲ, ಅದೇ ರಾಜಬೀದಿಲಿ ನಡ್ಕೊಂಬರ್ತೀನಿ. ನನಗೆ ಚೆನ್ನಾಗಿ ಗೊತ್ತು ತುಂಬಾ ಕಷ್ಟ ಇದೆ ಅಂತ. ಅದಕ್ಕೆ ಬೇಕಾಗಿರೋ ತಾಳ್ಮೆ, ಶಕ್ತಿ, ಬುದ್ಧಿ ಎಲ್ಲ ನೀವುಗಳೇ ಕೊಡಬೇಕು. ಅಷ್ಟೇ ಅಲ್ಲ, ಅಭಿಮಾನಿ ದೇವ್ರುಗಳೇ, ನಿಮ್ಮ ಆಶೀರ್ವಾದನು ತುಂಬಾ ಬೇಕು. ಲೋ ಮಾದ, ಏನೋ ಇದು ನೀನ್ ಹುಚ್ಚಾಟ? ಮನುಷ್ಯರನ್ನ ಯಾರಾದ್ರೂ ದೇವ್ರು ಅಂತ ಪೂಜೆ ಮಾಡ್ತಾರ? ಅಮ್ಮ, ಯಾಕೆ ಮಾಡಬಾರ್ದು? ಓದಿದ್ದು 4ನೇ ಕ್ಲಾಸು, ಗೆದ್ದಿದ್ದು 6 ಕೋಟಿ ಕನ್ನಡಿಗರ ಹೃದಯ ಸಾಮ್ರಾಜ್ಯನ. ನಮ್ಮ ಅಣ್ಣವರು ಯಾವ ದೇವ್ರಿಗೇನು ಕಡಿಮೆ. ಹುಟ್ಟಿದ್ದು ಕುಗ್ರಾಮದಲ್ಲಿ, ಆಗಿದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಜ್ಞಾನಿಗಳಾಗಿ ನಮ್ಮ ದೇಶದ ಹೆಸರನ್ನ ಹಾಳು ಮಾಡೋರ ಮಧ್ಯೆ ವಿಜ್ಞಾನಿಯಾಗಿ ನಮ್ಮ ದೇಶದ ಕೀರ್ತಿ ಪತಾಕೆನ ಪ್ರಪಂಚದಾದ್ಯಂತ ಕರ್ಕೊಂಡೋದಂತ ಏಕೈಕ ವ್ಯಕ್ತಿ ಅಬ್ದುಲ್ ಕಲಾಂ ಜಿ. ಇವರು ಯಾವ ದೇವ್ರಿಗೇನು ಕಡಿಮೆ ತಾಯಿ. ಸಲಾಮ್ ಅಲೈಕುಂ ಜಿ. ಬದುಕಿದ್ರೆ ಇವ್ರ ತರ ಬದುಕ್ಬಿಡ್ಬೇಕಮ್ಮ. ಆಯ್ತಾಯ್ತು, ಆಗಿವಿ ಅಂತೆ. ನಿನ್ ಹತ್ರ ಯಾರು ಮಾತ್ಕೊಡಕ್ಕಾಗಲ್ಲ. ಆಗ್ತಾ ಒಂದ್ ಮದ್ವೆ ಆಗು. ನಂಗೂ ಮದ್ವೆ ವಿಷಯ ನೀನ್ ಇವಾಗ್ಲೇ ಎತ್ಬೇಡ. ಫಸ್ಟ್ ಅವ್ರು ಕರೋಡ್ಪತಿ ಆಗ್ಬೇಕು, ಪ್ಯಾಲೇಸ್ ಪಕ್ಕ ಒಂದ್ ದೊಡ್ಡ ಸೈಟ್ ತಗೋಬೇಕು, ಒಂದ್ ದೊಡ್ಡ ಅರಮನೆ ಕಟ್ಬೇಕು, ಅದ್ರಲ್ಲಿ ನಮ್ಮ ಮಹಾರಾಣಿ ತರ ಕೂರ್ಸ್ಬೇಕು, ಆಮೇಲೆ ಮದ್ವೆ ವಿಷಯ. ಯಾಕೆ ಸ್ವಯಂವರ? ಅಯ್ಯ, ಅದನ್ನ ರಾಖಿ ಸಾವಂತು ನಮ್ ರಕ್ಷಿತ ಮಾಡ್ತಾ ಇಲ್ವೇನಮ್ಮ? ಅಯ್ಯೋ, ಮದ್ವೆ ಆಗು ಅಂದ್ರೆ ಅರಮನೆ. ದೇವಸ್ಥಾನದಲ್ಲೂ ಮದ್ವೆ ಆಗಕ್ ರೆಡಿ. ನಿಂಗ್ಯಾರ ಗಂಡ್ ಕೊಡ್ತಾರೆ? ನಾನ್ ಹೂ ಅಂದ್ರೆ ಕಂಟ್ರೋಲ್ ಮಾಡಕ್ ಮಿಲಿಟರಿ ಬರ್ಬೇಕು. ಟೆರರಿಸ್ಟ್ ಇವಳು. ಆದ್ರೆ ನನಗ್ ನಿಮ್ಮಂತ ಬಡವ್ರ ಫ್ಯಾಮಿಲಿ ಮಗನ್ ಮದ್ವೆ ಆಗಕ್ ಆಸೆ. ಕಂಟ್ರೋಲ್ ಮಾಡ್ಬೋದಲ್ಲ, ಅದಕ್ಕೆ. ಬಡವ್ರ ಬಗ್ಗೆ ಮಾತಾಡ್ಬೇಡ ನೀನು. ಅಯ್ಯಯ್ಯೋ, ಗಿಣಿ ತರ ಸಾಕಿರೋ ಮಗನ ಗಿಡ್ಗಂಟ್ ಕೈಲ್ ಕೊಡದ? ಸುಮ್ನೆ ಇಲ್ಲ. ಕರಿ ಮಡ್ಕಿ ಅವನು ನೋಡಿ ಅನ್ನ. ಕರಿ ಮಡಿಕೆ ಗಿಡ್ಕೆ ಬರ್ಕೆ ತರ್ತೀನಿ. ಯಾಕೋ ಲೋಫರ್, ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಹುಡುಗರು ಇಷ್ಟ ಪಡೋದು ಕೋರ್ಟ್ ಒಪ್ಪಿರ್ಬೋದು ಕಣೆ, ಬಟ್ ನಾನು ಒಪ್ಬೇಕಲ್ಲ. ಅಂದ್ರೆ ನಾನ್ ಹುಡ್ಗಾನ? ಡೌಟಾ? ಈ ಸ್ಟ್ರಕ್ಚರ್ ಇಟ್ಕೊಂಡ್ ರೋಡಲ್ಲಿ ಕ್ಯಾಟ್ ವಾಕ್ ಮಾಡ್ತಿದ್ರೆ ಜನ ಜೊಲ್ಲಲ್ಲೇ ಸ್ನಾನ ಮಾಡ್ತಾರೆ. ಹೌದಾ? ಅದಕ್ಕೆ ಕಣೆ ನಮ್ ದೇಶ ಇನ್ನ ಉದ್ಧಾರ ಆಗಿಲ್ಲ. ಈ ಜೊಲ್ಸುರ್ಸೋ ಜೋಕರ್ಗಳು ಹುಡುಗಿರು ಈ ಅಂತ ಅಲ್ಕಿರೋದ್ನ ಕಾಂಪ್ಲಿಮೆಂಟ್ಗಳು ಅನ್ಕೊಂಡ್ರೆ ನಿಮ್ಮ ತಾಯಣೆಗೂ ಯಾರು ಉದ್ಧಾರ ಆಗಲ್ಲ. ಇವಳು ಹೋಗಿದ ತಕ್ಷಣ ಗಂಜಾ ತಗೊಂಡ್ ಸ್ವಲ್ಪ ಮನೆ ಸಾರ್ಸು, ಸ್ವಲ್ಪ ಮನೆ ಪಾವನ ಆಗ್ಲಿ. ಮೈ ತುಂಬಾ ಬಟ್ಟೆ ಹಾಕೊಳ್ಳಲೆ ಕರ್ಮೀನು. ಮುದ್ದೆ ತೋಳ್ಸಮ್ಮ, ಟೈಮ್ ಆಯ್ತು. ಮಗನ್ ತಕ್ಕ ತಾಯಿ. ಏನಾಯ್ತು ಇವಾಗ? ಇವನ್ ಬಾಯಿ ಮಣ್ಣಾಕೋಗ. ಬೆಳಿಗ್ಗೆಲ್ಲ ದೇವ್ರಿದ್ದಂಗ ಇರ್ತಾನೆ, ರಾತ್ರಿ ಆದ್ರೂ ಹೊಟ್ಟೆ ತುಂಬಾ ಕುಡ್ಕೊಂಡು ಸಿಕ್ಕವ್ರನ್ನೆಲ್ಲ ಹೊಡ್ಕೊಂಡು ನಮ್ ಹೊಟ್ಟೆ ಉರ್ಸಕ್ಕೆ ಮಾದ. ಈ ನನ್ ಮಗ ಕುಡಿದ್ಞಾನದಲ್ಲಿ ರಾತ್ರಿ ಹೋಗಿ ಪೊಲೀಸ್ನವ್ರು ಹೊಡೆದವನೆ. ಅವ್ರು ಕರ್ಕೊಂಡೋಗಿ ಹೆಂಗ್ ಉಜ್ಜ್ ಕಳ್ಸವ್ರು ನೋಡು. ಮುಂಗುಸ್ವಾಮಿ, ಯಾಕೋ ಹೋಗಿ ಪೊಲೀಸವ್ರ ರಾಶಿಗೆ ಎಂಟ್ರಿ ಕೊಟ್ಟೆ? ರಾತ್ರಿ ನಿಸಾಬಾಜಿ ಒಳಗ್ ಸ್ಟಾರ್ ಗೊತ್ತಾಗ್ಲಿಲ್ಲ, ವಾಚ್ಮೆನ್ ಅನ್ಬಿಟ್ಟು ಸಿಂಗಾಸರ್ ತದಕ್ ಬಿಟ್ಟು ನಿಂತ್ಕೊಣ. ಅಯ್ಯೋ ಶಿವಕ, ನಿಂಗೇನ್ ಬುದ್ಧಿಗಿದ್ದಿಲ್ವಾ? ಇರೋಣ ಮಗ ಬೀದಿಲ್ ಕರ್ಕೊಂಬಂದ್ ರಂಪು ರಾಮಾಯಣ ಮಾಡಿ ಅವ್ನ ಪರ್ಕೆ ಹೊಡಿತಾ ಇದೆಯಲ್ಲ, ಮನೆ ಒಳಗೆ ಕರ್ಕೊಂಡೋಗಿ ಬುದ್ಧಿ ಹೇಳಕ್ಕಾಗಲ್ವಾ? ಅಯ್ಯೋ, ನನ್ ಮಾತೆಲ್ಲಪ್ಪ ಕೇಳ್ತಾನೆ. ಮಕ್ಕಳು 4 ದಿನ ಜೊತೆಲಿ ಇಟ್ಕೊಂಡು ಕೆಲ್ಸ ಕೊಡ್ಸಪ್ಪ ಅವನ್ಗೆ. ಬೇಡಮ್ಮ, ನನ್ ಮಗ ಏನು ತಿಳಿದಿರೋ ಹುಡುಗ. ನಿನ್ ಮಗನ್ ಸಾವಾಸ ಮಾಡಿ ಜೂಜು ಕುರ್ತಾ ಮೆರ್ತಾ ಅಂತ ಶುರು ಮಾಡ್ಬಿಟ್ರೆ ತುಂಬಾ ಕಷ್ಟ. ಏನು ನಿನ್ ಮಗನ? ಸಾರಾಯಿ ಅಂಗಡಿ ಒಳಗ್ ಕೂಡ್ ಹಾಕಿದ್ರು ನಿನ್ ಮಗ ಒಂದ್ ತೊಟ್ಟು ಕುಡಿಯಕ್ಕಿಲ್ಲ. ಇಂಥ 100 ಜನ ಪುಂಗಂದ್ರು ಬಂದ್ರು ನಿನ್ ಮಗ ಏನ್ ದಾರಿ ತಪ್ಪಕ್ಕಿಲ್ಲ. ಐ ಆಮ್ ಎ ಡೀಸೆಂಟ್ ಬಾಯ್ ಅಲ್ವಾ? ಮತ್ತೆ ನಮ್ ಕೋದಂಡ ಬದುಕಿದ್ದಿದೆ ದಂಡ. 3 ಹೊತ್ತು ಬಿತ್ಕೊಂಡಿರ್ತಿದ್ದ. ಇವತ್ತು ಈ ಮಾದನ್ ಜೊತೆ ಸೇರ್ಕೊಂಡು ಹಾಲ್ ಮಾರ್ತಾನೆ, ಪೇಪರ್ ಹಾಕ್ತಾನೆ, ಏನೇನೋ ಮಾಡ್ತಾನೆ. ಏನೋ ಇವನ್ ಜೊತೆ ಸೇರಿ ನಮ್ ಮಕ್ಳು ಉದ್ಧಾರ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಲೋ ಪುಂಗ, ಮಾದನ್ ನೋಡಿ ಕಲಿ. ಬೇಕಾದ್ರೆ ಅವ್ನ್ ಕಾಲ್ ಸಂದಲ್ಲಿ 2 ಸಲ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ನೋಡಿ, ಈ ತರ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ಬೇಡ. ನೀನ್ ಬಟ್ಟೆ ಹಾಕೊಂಬಾರ, ನೀನ್ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ನಿಂಗೆ ಯಾಕೋಬೇಕು ಅದೆಲ್ಲ? ಸುಮ್ನೆ ನಮ್ಮ ಸ್ವಾರ್ಥಕ್ಕೆ ಬದುಕಬಾರ್ದು ನಾವು. ಇನ್ನೊಬ್ರು ಒಳ್ಳೇದ್ ಬಯಸ್ಬೇಕು. ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತಲ್ಲ, ಬರ್ತೀನಿ. ಬಾರ ಮೂದೇವಿ, ಸ್ವಲ್ಪ ಕೆಲಸ ಇದೆ, ಬಾ. ಊಟ ಆಗ್ತೀಯಾ? ಹಲೋ, ನಾನು ಸಾಹೇಬ್ರು. ಸಾಹೇಬ್ರೆ? ಸಾಹೇಬ್ರಲ್ಲಯ್ಯ, ನಾನು
ಕೃಷ್ಣಮೂರ್ತಿ. ನಮ್ ಪಕ್ಷದ ನಾಯಕರ ಮಾನಸ ಪುತ್ರ. ನಮ್ ಸಾಹೇಬರಿಗೆ ಎಡಗೈ ಬಲಗೈ ಇಲ್ಲ, ನೀನೇ ಅಂದ್ಮೇಲೆ ನೀನು ಒಂಥರ ಮಿನಿ ಸಾಹೇಬನೆ. ಹೇಳಿದ್ರೆ ಏನ್ ವಿಷಯ? ಇಲ್ಲೊಂದು ಎಡವಟ್ ಮೀಟಿಂಗ್ ನಡೀತಾ ಐತೆ. ಹೋದ್ಸಲ ನಿಮ್ ಊರಲ್ಲಿ ಸೋತೋಗ್ಬಿಟ್ಟಿದ್ದಲ್ಲಪ್ಪ ಅವನು ಮಾಯ್ಗೆಗೌಡ. ಈ ಸಲನು ಇಲ್ಲಿಗೆ ಬಂದು ಟಿಕೆಟ್ ಕೊಡಿ ಅಂತ ಗಲಾಟೆ ಮಾಡ್ತಾ ಕುಂತವ್ನೆ. ಮಕ್ಕುದ್ರಿ ಅವ್ನ ಡಿಪೀಟ್ ಕ್ಯಾಂಡಿಡೇಟ್ ಮಗ ಆಗ್ತಾ ಇಲ್ಲಪ್ಪ. ಅವನ್ ಜೊತೆಗೆ ಆ ರೈತರ ಲೀಡರ್ ಇಲ್ವಾ ಪುಟ್ಸ್ವಾಮಿನೂ ಕರ್ಕ ಬಂದವನೆ. ನೋಡು, ಆದಷ್ಟು ಬೇಗ ನೀನು ಸಾಹೇಬ್ರ ಹತ್ರ ಬಂದು ಅವ್ರ ತಲೆಗೆ ಅದ್ಯಾವ ತುಪ್ಪ ಸೌರ್ತಿಯೋ ಸೌರು. ಇಲ್ಲ ಅಂದ್ರೆ ಟಿಕೆಟು ಅವ್ನ್ ಪಾಲಾಗದ್ ಗ್ಯಾರಂಟಿ. ಅಲ್ಲಿ ಪಕ್ಕದಲ್ಲಿ ಯಾರು ಇಲ್ವಾ? ಫೋನಲ್ಲಿ ಏನು ಹೇಳ್ಬೇಡ, ನಾನು ಬರ್ತೀನಿ. ಇಕ್ಕೋ ಕೋಟೆ, ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ನಾ ಮಾಡ್ಸೋ ನನಗೆ ಪಂಗ್ ನಾಮ ಹಂಗೆ ಕಾಣ್ತದೆ. ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ಬಾ ಬೆಂಗ್ಳೂರ್ಗೆ ಹೋಗೋಣ. ಬಾಬಾ ನಾಯ್ಡು, ಎಲ್ಲಯ್ಯ ನಮ್ ಲೋನು? ಆ ವಿಷಯನ ಹೇಳಕ್ ಬಂದೆ. ಆ ಗುಡ್ ನ್ಯೂಸ್ ಏನಾದ್ರು ಹೇಳ್ಬಿಟ್ರೆ ನಿನ್ನ ಆನೆ ಕಟ್ಟಾಕೋ ಜೈನಲ್ಲಿ ಕಟ್ಟಾಕ್ಬೇಕಪ್ಪ. ಯಾಕಪ್ಪ ಗುಡ್ ನ್ಯೂಸ್ ಅಂದ್ರೆ ನಿಮ್ ಪರ್ಸನಲ್? మీ ఇంట్లో ಆಡೋಳು ನೀಲೇಸ್ಕೊಂಡಾರ? ಸಣ್ಣ ಇಲ್ಲ ಹುಡುಕಿಲ್ಲ ಮುಂಗಾರು ಮಳೆ ಅದಲ್ರಯ್ಯ, ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಯ್ತು. ಇಡಿ ಕೈ ಬಂದಿದ ತಕ್ಷಣ ಜೋಬಲ್ ಕಮಿಷನ್ ಇರ್ಬೇಕು. ಯಾವ ನಾಯಿಗೆ ಬೇಕು ನಿನ್ನ ಋಣ? ನೀನ್ ಮಾರೋ ಕೊಳ್ತೋಗ್ರೆ ಆಪಲ್ ಮೇಲೆ ಆಣೆ, ನಿನ್ ಕಮಿಷನ್ ಹಿಡ್ಕೊಂಡು ನಮ್ ದುಡ್ಡು ವಾಪಸ್ ಕೊಡು. ನಾವೆಲ್ಲ ಮೋಸ ಮಾಡೋರಲ್ಲ. ತಗೊಳಲ್ಲ, ಇದನ್ನ ತಗೊಂಡು ಬ್ಯಾಂಕ್ ಹತ್ರ ಬಾ. ಮೊದ್ಲು ಕೊಡೋ ಕಮಿಷನ್ ಕೊಡು. ನಡೆ ನಡೆ, ನಮಗೂ ಒಳ್ಳೆ ಕಾಲ ಬರ್ತಾ ಇತ್ತು. ನಡೆ ನಡೆ. ಲೋನ್ ಸ್ಯಾಂಕ್ಷನ್ ಆಗೈತೆ. ನಾಳೆಯಿಂದ ನಿಮ್ ಮಗ ಬರೀ ಮಾದ ಅಲ್ಲ, ಮಾದೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೊಪ್ರೈಟರ್ ಮಾದ. ನಿಮ್ ವ್ಯಾಪಾರ ಎಲ್ಲ ಚೆನ್ನಾಗಾಗ್ಲಿ. ಹಲೋ ಹಲೋ ಮಾದಾ, ನಾನ್ ಭಾರತಿ. ಏನು ಅಂದ್ರೆ ನಾನ್ ನಿಮ್ಗೆ ಸರಿಯಾದ ಜೋಡಿನಾ? ದೇಶ ಭೂಷಣ ಬದಲಾಗ್ಬಿಟ್ರೆ ಚೇಂಜ್ ಆಗಲ್ಲ ಕಣೆ ಲೂಸು. ಹೆಣ್ಣಿನ ಯೋಗ್ಯತೆ ಕಂಡಿಡಿಯೋದು ಗುಣದಿಂದ. ಯಾವುದೇ ಕಾಮನ್ ಸೆನ್ಸ್ ಹುಡುಗಿ ನಾನು ಕರ್ಕೊಂಡು ರೇಪ್ ಮಾಡ್ತಾ ಇದ್ದಾರೆ, ಬಂದು ಕಾಪಾಡೋಂತ ಸುಮ್ಮನೆ ಬಾಯ್ ಪಡ್ಕೊಳ್ಳಲ್ಲ. ಕಾಮನ್ ಸೆನ್ಸ್ ಇದೀನಿ ನಿನ್ಗೆ? ಬರ್ತೀನಿ ನೋಡಿ ಮುಗಿದ ಮೇಲೆ. ನೀನು ಮಾಡೋ ಚೇಷ್ಟೆಯಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಯಾವ ಥರ ನೀನು? ನಮ್ಮ ದೇಶದ ಹೆಣ್ಮಕ್ಳು ಅವ್ರ ಎದಲ್ಲಿ ಎಷ್ಟೇ ಟೆನ್ಷನ್ ಇದ್ರು ಎದಲ್ಲಿ ಬಚ್ಚಿಟ್ಕೊಂಡು ಗಂಡಿನ ಜೊತೆ ಖುಷಿಯಾಗಿರಕ್ಕೆ ಇಷ್ಟಪಡ್ತಾರೆ. ನಿಂತರ ತಿರುಬೋಕಿ ನಾಟಕ ಆಡಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟಿದ್ದೆ. ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ನಿನಗಲ್ಲಿ? ನಮ್ಮಮ್ಮ ನನಗೆ ಒಳ್ಳೇದಾಗತ್ತೆ ಅಂತ ಕನಸು ಕಾಣ್ತಾ ಕೂತಿದ್ರು. ಎಲ್ಲ ಅರ್ಧಂಬರ್ಧ ಮಾಡ್ಬಿಟ್ಟೆ. ನಿನ್ಗೆ ಯಾವತ್ತು ಬರುತ್ತೆ ಬುದ್ಧಿ? ಮಾದಾ ನಿಲ್ಸು. ನೋಡು, ನಂಗದೆಲ್ಲ ಗೊತ್ತಾಗಲ್ಲ. ನಂಗದು ಬೇಕಾಗೂ ಇಲ್ಲ. ನೀನ್ ನನಗೆ ಇಷ್ಟ ಆಗಿದ್ಯಾ ಅಷ್ಟೇ. ಹುಟ್ಟಿದ್ದು ಒಳ್ಳೆಗಳಿಗೇನೋ ಕೆಟ್ಟಗಳಿಗೇನೋ ನಂಗೆ ಗೊತ್ತಿಲ್ಲ. ನನಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿದೆ. ನಾನೇ ಮೊದಲು ನಿನ್ನ ಇಷ್ಟಪಟ್ಟಿದ್ಕೋಸ್ಕರ ನಿನ್ನ ಇಷ್ಟ ಪ್ರಕಾರ ನಾನ್ ಚೇಂಜ್ ಆಗಕ್ಕೆ ರೆಡಿ. ಆದ್ರೆ ಎಲ್ಲ ಒಂದೇ ಸಲ ಕಲಿಯಕ್ ಆಗಲ್ವಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲಿತೀನಿ. ಇವತ್ತು ನನ್ನಿಂದ ಮಿಸ್ಟೇಕ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಲೇ, ಇವತ್ತು ನಾನು ನಿನ್ನ ಲವ್ ಮಾಡೋ ಪರಿಸ್ಥಿತಿಲಿ ಇಲ್ಲ ಕಣೆ. ನಾನು ಲೈಫಲ್ಲಿ ಸೆಟ್ಲ್ ಆಗೋದು ಬೇಡವಾ? ನಾನು ಯೋಚನೆ ಮಾಡೋಕೆ ಟೈಮ್ ಬೇಡವಾ? ಅರ್ಥ ಮಾಡ್ಕೊಳ್ಳೆ. ಅಂದ್ರೆ ಪ್ರೀತಿಸೋ ತಪ್ಪ? ಪ್ರೀತಿಸೋದು ತಪ್ಪು ನಾನು ಹೇಳ್ತಿಲ್ಲ. ಅದು ನನ್ನ ಪ್ರೀತಿಸೋಕೆ ಕೊಟ್ಟಿದ್ದಿಲ್ಲ, ದೊಡ್ಡ ತಪ್ಪು. ಯಾಕೆ? ನನಗದ್ರಲ್ಲಿ ನಂಬಿಕೆ ಆಗಲಿ ಇಂಟ್ರೆಸ್ಟ್ ಆಗಲಿ ಎರಡೂ ಇಲ್ಲ. ನಾನು ಬದುಕನ್ನ ಪ್ರೀತಿಸ್ತೀನಿ, ನನ್ನ ಸಂಪಾದನೆ ಪ್ರೀತಿಸ್ತೀನಿ. ಅದನ್ನು ಬಿಟ್ಟು ಪಾರ್ಕಲ್ಲಿ ಪೇಪರ್ ಹಾಕ್ಕೊಂಡು, ಕಾಫಿಡಲ್ಲಿ ಓತ್ಲ ಹೊಡ್ಕೊಂಡು, ಥಿಯೇಟ್ರಲ್ಲಿ ಕೈ ಚಳಕ ತೋರಿಸ್ಕೊಂಡು, ಡಿಸ್ಕೋತೆಕ್ಕಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅದನ್ನೇ ಪವಿತ್ರ ಪ್ರೇಮ ಅಂತ ನಂಬಿರೋರು ನನ್ನ ಕಣ್ಣಿಗೆ ಯಾವತ್ತೂ ತುಂಬ ಕಾಮಿಡಿ ಫಿಗರ್ಗಳಾಗೆ ಕಾಣಿಸ್ತಾ ಇರೋದು. ನನಗೆ ನನ್ನ ಜೀವನದ ಗುರಿ ತುಂಬ ಮುಖ್ಯ. ಭಕ್ತಿ ಅನ್ನೋ ದೇವ್ರ ಫೋಟೋ ಮೇಲೆ ಪ್ರೀತಿ ಅನ್ನೋ ಹೂವು ಇಟ್ಟಾಗಲೇ ತುಂಬ ಚಂದ ಕಣೆ. ಅದನ್ನು ಬಿಟ್ಟು ದುಡಿಯೋ ವಯಸ್ಸಿನಲ್ಲಿ, ಓದೋ ವಯಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತೆಲ್ಲ ಅಲ್ಕೊಂಡಿದ್ರೆ ಲೈಫ್ ಲಾಂಗ್ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡಬೇಕಾಗತ್ತೆ. ನೋಡು, ಇವತ್ತು ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಇನ್ಮೇಲೆ ನನ್ನ ಲೈಫಲ್ಲಿ ನೀನು ಯಾವತ್ತೂ ಇಂಥ ತರಲೆ ಆಟ ಆಡಕ್ಕೆ ಬರಬೇಡ. ನಿನ್ಗೇನು ಗಿಟ್ಟಲ್ಲ, ಹುಷಾರು. ನಾಚಿಕೆ ಬಿಟ್ಟು ನಾನೇ ಮೇಲ್ ಬಿದ್ರು ಉಡ್ದು ಬೀಳ್ತಾನೆ. ಈ ಬಂಡೆ ಭಾವನೆಗಳೇ ಇಲ್ವಾ? ನೀನೆಲ್ಲೇ ಹೋದ್ರು ಈ ನೈಸ್ರಾಡ್ ಸುರೇಶ ಬಿಡಲ್ಲ ಕಣೆ. ಬಾರೆ ನೋಡ್ರು, ಬೇರೆ ಹುಡುಗಿರ್ ತರ ವೀಕ್ ಅಲ್ಲ ನಾನು. ಎರಡು ನಿಂತ್ರೆ ರಾಕ್ಷಸಿ ಅವತಾರ ತಾಳ್ತೀನಿ.
ಮರ್ಯಾದೆಗೆ ನನ್ನ ಇಳಿಸಿ ಬಚಾವಾಗಿ, ಇಲ್ಲ ಬೇಜಾನ್ ಅನ್ಬೋಸ್ರಿ ನೀವು. ಕೊಬ್ಬು ಕುರಿ ಸರಿಯಾಗಿ ಕೊಬ್ಬ ಇಟ್ಕೊಂಡು ಒಬ್ಲಿ ಬಿಡುಗರು ಒಬ್ದಷ್ಟು ಕೂಡ ಬಾ. ಏಯ್ ಹೋಗಬೇಕ ತಾಮ್ರಗ. ಲೈ ಸುಂದ್ರ, ನೀನು ಹೋಗ. ಅವನಿನ್ನು ಚಿಕ್ಕ ಹುಡ್ಗ, ಅವ್ನ ಯಾಮಾರ್ಸ್ಬಿಟ್ಟು ಲೋಕಲ್ ಗೀಕಲ್ ಕೊಟ್ಬಿಡ್ತಾರಲೇ. ಕುದುರ್ಸು ಎಲ್ಲ ಅನ್ಬೇಕು, ಇದಕ್ ಮಾತ್ರ ಬೇಡ. ಹಲೋ, ಬರ್ತೀನಾರ ಅಟ್ಟಿಸ್ಕೊಂಡು ಹೋಗ್ತಾರ ಮಗ. ಸುಂದರ ತಮಾಷೆ ಮಾಡಬೇಡ. ಎಲ್ಲಿ? ಇಲ್ಲಿ ಆಂದೋಲನ ಸರ್ಕಲ್ ಕಡೆ. ನೋಡು ಕರ್ಕೊಂಡೋಗ್ರ ಮನೆಗೆ. ಇವಳು ಕೋಟೆಕಿ ರಾಜ್ಯಲಕ್ಷ್ಮಿ ಅಲ್ವಾ? ಏ ಭಾರತಿ, ಭಾರತಿ ಆಚೆ ಬಾರೆ. ಏನೋ ಹೊಸ ಸ್ಟೋರಿ ಸಿಗೋಗಿದೆ, ಬೇಗ ಬಾ ಕ್ಯಾಬ್ರೆ ಎತ್ಕೊಂಡು. ಏಯ್ ಕಾರ್ಯ ನಿನ್ ಮಗಳನ್ನ ಆಚೆಗಲ್ಲ, ಕಾರ್ಯ ಅವಳನ್ನ. ರೀ ಯಾರಿ ನೀವು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಎಷ್ಟು ಅಸಹ್ಯವಾಗಿ ಬೈತಾ ಇದ್ದೀರಾ? ನಾನ್ ಯಾರು ಅಂತ ಆಮೇಲೆ ನಿನಗ್ ಗೊತ್ತಾಗತ್ತೆ. ಫಸ್ಟ್ ಅವಳನ್ನ ಮರ್ಯಾದಾಗ ಆಚೆ ಕರಿಯೇ. ಅಮ್ಮಮ್ಮ ದಯವಿಟ್ಟು ಕೂಗಾಡ್ಬೇಡಿ, ಜನ ಎಲ್ಲ ನೋಡ್ತಿದ್ದಾರೆ. ನೋಡಿ ಒಳಗ್ ಬನ್ನಿ, ಕೂತ್ ಮಾತಾಡೋಣ. ಯೋ ನಿನ್ ಹತ್ರ ಕೂತ್ಕೊಂಡು ಮಲ್ಕೊಂಡು ಮಾತಾಡಕ್ ಬರ್ಲಿಲ್ಲ ಕಣಯ್ಯ ನಾನು. ಅವತ್ತು ಇದೇ ತರ ನನ್ ಮಾನ ಮರ್ಯಾದಿನ ಹೀಗೆ ಪಬ್ಲಿಕ್ ಅಲ್ಲಿ ತೆಗ್ದಿದ್ದಾಳ ಅವಳು. ಇವತ್ತು ತೋರಿಸ್ತೀನಿ ಕಣಯ್ಯ ನಾನ್ ಯಾರು ಅಂತ. ಬೇಡಿಮ್ಮ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ನೀನು ಒಬ್ಬ ಗಂಡ್ಸೇನಯ್ಯ? ನಿನ್ನಂತ ಹೆಣ್ ಸಂಗನ್ಗೆ ಆ ಗಂಡು ಬಿರಿ ಹೆಂಗಯ್ಯ ಹುಟ್ಟು? ಏನ್ರಿ ಏನ್ರಿ ನಿಮ್ ಪ್ರಾಬ್ಲಮ್? ಏಯ್ ಏನು ನೀನ್ ಎಗ್ರಾಡೋದ್ ಇನ್ನೂ ಏನ್ ಕಡಿಮೆ ಆಗಿಲ್ವಾ? ಶಟ್ ಅಪ್. ನಿಮ್ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಎಷ್ಟು ಚೀಪ್ ಅಂತ.
ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ ಇಲ್ಲದ್ರೆ ಪೊಲೀಸ ಕರಿಬೇಕಾಗತ್ತೆ. ಬಿಡ್ರಿ ಇಲ್ಲಿ. ಏನ್ರಿ ನಿಮ್ ಪ್ರಾಬ್ಲಮ್? ಏಯ್ ಅಕ್ಕ ಫುಲ್ ಎಣ್ಣೆ ಇಟ್ಟವಳಪ್ಪ. ಲೇಡೀಸ್ ಕೊಟ್ಟ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ಹೋಗಮ್ಮ. ಇವಳಿಗೊಂದ್ ಗತಿ ಕಾಣಿಸ್ದೆ ಇವತ್ತು ಇಲ್ಲಿಂದ ಹೋಗೋದಿಲ್ಲ. ಬಂದ್ರಿ ಕಡೆ ರೇ ರೇ. ಯಾರೇ ಇವಳು? ಅದೇ ರಕ್ತ ಮಾಡ್ತಿದ್ಲಲ್ಲ. ಏನೇ ಬೊಗಳ್ದೆ ನೀನು? ನಾನು ನೋಡ್ತಾ ಇದೀನಿ ಅವಾಗಿಂದ. ಏನ್ ರಿಂಗ್ ಆಡ್ತಾ ಇದ್ದೀರಿ ನೀವು? ಕರ್ಕೊಂಡೋಗಿ ಒಂದ್ ಕೈ ನೋಡಿ ಹೋಗ್ಯಾರ ನಿನ್ನ. ಆಯ್ತು ಹೋಗಮ್ಮ. ಆಯ್ತು ಹೋಗ್ ಸುಮ್ನೆ. ಒಳ್ಳೆ ಇಡ ಬಿತ್ತರ ಕೂದಲೇ ಬಿಟ್ಕೊಂಡು ಹೆಣ್ಣು ಹೊಡ್ಕೊಂಡು ಹೋಗಮ್ಮ. ಮರ್ಯಾದೆ ಇಲ್ವಾ? ಹೋಗಿ ಅಂಕಲ್ ಒಳಗೆ ಕರ್ಕೊಂಡೋಗಿ ಆಂಟಿ. ಏಯ್ ಹೋಗಮ್ಮ ಸುಮ್ನೆ ಹೋಗು ನೆಟ್ಟಿಗೆ ಮನೆಗೇನೆ. ಏಯ್ ಬಾರ ಇಲ್ಲಿ. ಇವತ್ತು ನಿನ್ ಟೈಮ್ ಫುಲ್ಲು ಖರಾಬು. ಅದಕ್ಕೆ ಹೇಳೋದು ಕಡಿಮೆ ಮೇರಿ ಅಂತ. ಮಾದ ನನ್ ಚಲ್ಚಲಾಗಿ ಆಡೋ ಹುಡುಗಿ ಆಗಿರ್ಬೋದು, ಆದ್ರೆ ಈ ಇನ್ಸಿಡೆಂಟ್ ಅಲ್ಲಿ ನನ್ನೊಂದ್ ಚೂರು ತಪ್ಪಿಲ್ಲ. ನಾನ್ ಹೋರಾಟ ಮಾಡಿದ್ ನ್ಯಾಯಕ್ಕೋಸ್ಕರ. ಸರಿ ಆಗಿದ್ದಾಯ್ತು. ಏನಾರ ಪ್ರಾಬ್ಲಮ್ ಅಂದ್ರೆ ನನಗೆ ಫೋನ್ ಮಾಡಾಯ್ತಾ? ಹೋಗು ಹೋಗು ನೆಟ್ಟಿಗೆ ಮಲ್ಕೊಂಡ್ ಬೆಳಿಗ್ಗೆ ಕಾಲೇಜ್ಗೆ ಹೋಗು. ಈ ಹುಡುಗಿಗೂ ಆ ರಾಜ್ಯಲಕ್ಷ್ಮಿಗೂ, ಈ ಹುಡುಗನ್ಗೂ ಆ ಕೋಟೆಗೂ ಏನೋ ಲಿಂಕ್ ಇದೆ. ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸೆನ್ಸೇಷನ್ ಗ್ಯಾರಂಟಿ. ಗುರು ಅಲ್ಲಿ ನೋಡು ಏನೋ ಬಿದ್ದಿದೆ. ಅತ್ತೇರಿಕೆ ಕೋಟೆ ರಾಜ್ಯಲಕ್ಷ್ಮಿ. ನಾವು ಕ್ರೈಮ್ ಸ್ಟೋರಿ ಹುಡ್ಕೊಂಡ್ ಬಂದ್ರೆ ಒಳ್ಳೆ ಲವ್ ಸ್ಟೋರಿನೇ ಸಿಕ್ಬಿಡ್ತು. ಕೋಟೆ, ನಾಳೆ ಟಿವಿ ಪೇಪರ್ನಲ್ಲೆಲ್ಲ ನೀನೇ ಹೀರೋ, ರಾಜ್ಯಲಕ್ಷ್ಮಿನೇ ಹೀರೋಯಿನ್. ಹಲೋ, ನಾನ್ರಿ ಕಂಚಿಕೋಟೆ. ಯಾಕ್ರಿ ನಿಮಗೆ ಮಾನ ಮರ್ಯಾದೆ ಬದುಕ ಕಿತ್ತಾಡ್ಬೇಡ್ರಿ. ರೇ ನಮ್ಮನ್ನ ಎದುರಾಕೊಂಡ್ರೆ ನಿನ್ ಮಗಳ ಬಣ್ಣ ಹಾಳು ಮಾಡ್ಬಿಡ್ತೀನಿ. ಅಮ್ಮ, ಇಲ್ಲಿವರೆಗೂ ನಾನು ನಿನ್ನ ಹತ್ರ ಒಂದು ಮಾತನ್ನು ಕೇಳಲಿಲ್ಲ. ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ. ಒಂದು ನನ್ನ ಸಾವಿಗೆ ಕಾರಣ ಆಗು, ಇಲ್ಲ ನನ್ನ ಮಾತು ಕೇಳ್ತೀನಿ ಅಂತ ಭಾಷೆ. ಡ್ಯಾಡಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಅಳ್ಬೇಡಿ. ನಾನ್ ಭಾಷೆ ಕೊಡ್ತೀನಿ, ಹೇಳಿ ಏನ್ ಮಾಡ್ಬೇಕು. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನು ಎದುರು ಹಾಕೊಂಡಿರೋದು ಸಾಮಾನ್ಯದವರನ್ನಲ್ಲ, ನೂರಾರು ಕುಟುಂಬಗಳನ್ನ ಸರ್ವನಾಶ ಮಾಡಿರೋ ಆ ಕೋಟೆ ಗ್ಯಾಂಗ್ ಅನ್ನ. ಭಾಷೆ ಕೊಡ್ತೀನಿ ಅಂದಿದ್ಯಾ? ಈಗಲೇ ಪ್ಯಾಕ್ ಮಾಡು, ನಾವು ಮನೆ ಖಾಲಿ ಮಾಡ್ಬೇಕು. ಡ್ಯಾಡಿ ಈ ಬಾರಿ ಮೈಸೂರು ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧಿಸಿರುವ ಕೋಟೆಯವರ ರಾಸಲೀಲೆ ಈಗ ಬಹಿರಂಗಗೊಂಡಿದೆ. ರಕ್ತ ಮಾರಾಟ ಕುಖ್ಯಾತಿಯ ರಾಜ್ಯಲಕ್ಷ್ಮಿ ಮತ್ತು ಕೋಟೆ ಮಿಲನ ಮಹೋತ್ಸವದ ಸ್ಥಿರ ಚಿತ್ರಗಳು ಈಗ ಮಾಧ್ಯಮಗಳ ಮುಖಾಂತರ ಜನತೆಯನ್ನು ತಲುಪಿವೆ. ಇಂತಹ ಸಡಿಲ ವ್ಯಕ್ತಿತ್ವದ ಕೋಟೆಗೆ ಶಾಸಕ ಸ್ಥಾನಕ್ಕೆ ಟಿಕೆಟ್ ನೀಡಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಹೆಂಗಣ್ಣ ಮುಖ ತೋರಿಸ್ಲಿ ನಮ್ ನೆಂಟ್ರಿಸ್ಟ್ಗಳಿಗೆ? ಗಂಡ ಅನ್ನಿಸ್ಕೊಂಡವನು ಹೀಗೆ ಕಂಡ ಹೆಣ್ಮಕ್ಳ ಜೊತೆ ಮಲ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಹೆಂಡತಿ ಆದವಳ ಕತೆ ಏನಾಗ್ಬೇಡ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಈಗ ಇವನ್ ಮರ್ಯಾದೆನೂ ಹೋಗಿದೆ. ನೀವ್ ಹೀಗೆ ಗಲಾಟೆ ಮಾಡಿದ್ರೆ ಅವನ್ ಜೀವನನೂ ಹಾಳಾಗೋಗುತ್ತೆ. ಈ ಜ್ಞಾನ ಅವಳ ಜೊತೆ ಬಟ್ಟೆ ಬಿಚ್ಕೊಂಡು ಕುಣಿತಿದ್ರಲ್ಲ, ಅವಾಗಿರ್ಬೇಕಾಗಿತ್ತು. ಇವ್ರ ಜೊತೆ ಇರೋಗಿಂತ ಸಾಯೋದ ಮೇಲೆ. ದೇವ್ರಾಣೆ ಹೇಳ್ತಿದ್ದೀನಿ ಕಣೋ, ಪ್ರೆಸ್ನವ್ರಿಗೆ ನಾನಂತೂ ಫೋಟೋ ಕೊಡ್ಲಿಲ್ಲ. ನಿನ್ನೆ ಭಾರತಿ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ಗಲಾಟೆ ನಡೀತು. ಮೋಸ್ಟ್ಲಿ ಅವ್ರ ಹುಡುಗ ನನ್ನ ತಳ್ಳಾಡ್ದ. ಆ ಗಲಾಟೆಲಿ ಪರ್ಸ್ ಕೆಳಗಡೆ ಬಿತ್ತು. ಆ ಹುಡುಗನೇ ಕಣೋ ಕೊಟ್ಟಿರ್ತಾನೆ ಪ್ರೆಸ್ನವ್ರಿಗೆ ಫೋಟೋ. ನಿನ್ನ ಮಾನ ಮರ್ಯಾದೆ ಜೊತೆ ನನ್ನ ಮಾನ ಮರ್ಯಾದೆ ಹೋಗ್ತಿದೆ ಅಲ್ವಾ? ಲೇ ಕೋಟೆ, ನೀನು ಮನುಷ್ಯನೇ ಅಲ್ಲ ಕಣೆ. ನೋಡು, ನಿನಗೆ 1 ವಾರ ಟೈಮ್ ಕೊಡ್ತಾ ಇದ್ದೀನಿ. ನೀನು ಹೋಗಿ ನಾಮಪತ್ರನ ವಾಪಸ್ ತಗೋ. ನನ್ನ ಮರ್ಯಾದೆ ಏನಾದ್ರೂ ಉಳಿಯತ್ತೆ. ಮುಡ್ಲಿ, ಚಿಕ್ಕ ಹುಡಿಂದ ನಾನು ತುಂಬಾ ಆಸೆ ಕಡಿದೆ ಕಣೋ MLA ಆಗ್ಬೇಕು ಅಂತ. ಎಲ್ಲ ಸೇರಿ ನನ್ನ ಬಾಯಿ ಮಣ್ಣು ಹಾಕ್ಬಿಟ್ರಲ್ಲ. ಇಲ್ಲ ಕಣ, ಇಲ್ಲ, ನಾನ್ ಬಿಡಲ್ಲ. ನಾನು MLA ಆಗೇ ಆಗ್ತೀನಿ. ತಲೆ ಮೇಲೆ ತಲೆ ಬೀಳಿ. ಹೇಳ್ ಬಾಬಾ, ಯಾರ ತಲೆ ಬೀಳ್ಸ್ಬೇಕು? ಇನ್ಯಾರ್ದು ಆ ಮಾದೊಂದು. ಅವನು ಅವ್ನ ಹುಡುಗರು ಅವ್ನ ವಂಶ ಯಾರನ್ನೂ ಬಿಡ್ಬೇಡ್ರಿ. ನನ್ನ ಎದುರಾಕಂಡ್ರೆ ಏನಾಗತ್ತೆ ಅಂತ ಈ ನನ್ನ ಮಕ್ಕಳ ಸಾಕ್ಷಿ ಆಗ್ಬೇಕು. ಎತ್ತಕೊಂಬರ ಎಲ್ಲಾರನು ನೋಡ್ರು. ಲೇ ಹುಡುಗ್ರ, ತಲೆಗೆ 1 ಲಕ್ಷ ಕೊಡ್ತೀನಿ. ನನಗೆ ಒಂದು ತಲೆ ಬೇಕು. ಕೇಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಮನ್ನ ಸೇಫ್ ಮಾಡೋ ಜವಾಬ್ದಾರಿ ನಮ್ದು. ಅಣ್ಣ, ಇವತ್ತಿಂದಾನೇ ಡ್ಯೂಟಿ ಆಗ್ತೀವಿ. 5 ದಿನ ರೌಂಡಿಂಗು, 5 ದಿನ ಫೀಲ್ಡಿಂಗು.
ಅನ್ನೋನೇ ದಿನ ಫಿನಿಶು. ಅವನೆಂತ ದೊಡ್ಡ ಪಂಟ್ರೆ ಆಗಿರ್ಲಿ, ಅವ್ನ್ ಬಾಡಿ ಬೀಳೋದಂತೂ ಕನ್ಫರ್ಮೇ. ನಾವು ಮುಳ್ಳಿ ಈ ಹುಡುಗರೆಲ್ಲ ಬಿಸ್ಕೆಟ್ನ ಕೆರ್ಕೊಂಡ್ ತಿನ್ನಂಗವ್ರಲ್ಲ, ಈ ಚಿಲ್ಟಾರಿಗಳು ನಂಬು ಅಂತೀಯಾ? ಏನ್ ಕೋಟೆ ಹೀಗಂದ್ಬಿಟ್ಟೆ? ಇವತ್ತಿನ ಟ್ರೆಂಡ್ ಹೇಗಿದೆ ಗೊತ್ತಾ? ಒಬ್ಬ ಚಿಕ್ಕ ರೌಡಿ ದೊಡ್ಡ ರೌಡಿನ ಮುಗಿಸೋದು, ಅವ್ರ ಜಾಗಕ್ಕೆ ಇವ್ರು ಬಂದು ಕೂತ್ಕೊಳ್ಳೋದು. ಈಗ ಮಾದ ನಮ್ಮನ್ನ ಟಚ್ ಮಾಡಿ ದೊಡ್ಡ ಪಂಟ್ ಅನ್ಸ್ಕೊಂಡ್ಬಿಟ್ಟವನೆ. ಇವರೆಲ್ಲ ಸೇರಿ ಅವನ್ನ ಮೇಲ್ ಕಳಿಸಿ ಹೆಸರು ಮಾಡೋಕೆ ರೆಡಿಯಾಗಿದ್ದಾರೆ. ಏನಪ್ಪ, ನನ್ನ ಮಗ ಮಾದ ಬದುಕಿರ್ಬಾರ್ದು ಅಷ್ಟೇ. ಸ್ವಲ್ಪ ನಗು, ಯಾಕೋ ಬೇರ್ಸಿ ಮುಖ ಹಂಗೆ ಇಟ್ಕೊಂಡಿದ್ಯಾ? ಬಿಟ್ಟು ಅಂದ್ರೆ ಎಲ್ಲ ಅಲ್ಲೂ ಉದ್ರೋಗ್ಬಿಡ್ಬೇಕು. ನಮಸ್ತೆ. ಚೆನ್ನಾಗಿದ್ಯಮ್ಮ ಶ್ರುತಿ? ಚೆನ್ನಾಗಿದ್ದೀನಿ. ನೋಡ್ ಮಾದ, ನಿಮ್ಮವ್ವ ನಂತವ ಏನು ಮುಚ್ಚಿಟ್ಟಿಲ್ಲ. ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ಈಗ ಈ ಹುಡುಗಿ ತಾಳಿ ಕಟ್ಟಿ ಚಂದಾಗಿ ಬಾಳ್ಬೇಕು ಅನ್ನೋದೇ ನಂದು ನಿಮ್ಮವ್ವಂದು ಆಸೆ. ಎಲ್ಲಿ ಬೇಗ ನಿನ್ನ ಒಪ್ಪಿಗೆ ತಿಳಿಸ್ಬಿಡು ಮಗ. ಇವ್ನ ಒಪ್ಪದ್ಮೇಲೆ ಅಣ್ಣ ಕರ್ಕೊಂಡ್ ಬಂದಿದ್ಯವನ್ನ. ಹೌದಾ? ಹಂಗಾದ್ರೆ ಸರಿ. ನೋಡಿ, ಒಳ್ಳೆ ಕಾರ್ಯ ಬೇಗ ಆಗೋಗ್ಲಿ. ಈಗ್ಲೇ 500 ಕರೆಸಿ ಮುಹೂರ್ತ ಇಡಿಸ್ಬಿಡ್ತೀನಿ. ಆಯ್ತು, ಧಾರಾಳವಾಗಿ. ಆದ್ರೆ ಶ್ರುತಿನೂ ಒಂದ್ ಮಾತು ಕೇಳ್ಬೋದಿತ್ತಲ್ಲ. ಹಾಗಾ? ಈಗ್ಲೇ ಕೇಳ್ಬಿಡ್ತೀನಿ. ಅಮ್ಮ, ನಾನು ಈಗಲೇ ಮದುವೆ ಆಗ್ಬೇಕಾ? ಆಗ್ಬೇಕು. ಪಾಪ ಅಮ್ಮ ಭಾರತಿ. ಮುಚ್ಚ ಬಾಯಿ. ಭಾರತಿ ಪರ್ಕೆಲ್ ಹೊಡಿತೀನಿ ನೋಡು. ಅವಳ ಹೆಸರೆತ್ಬೇಡ. ಅವಳಿಂದ ಎಷ್ಟೋ ಮನೆಗಳು ಹಾಳದು. ಅಣ್ಣ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಅಂದ್ಲು ಪಾಪದ ಹುಡುಗಿ. ನಾವು ತೋರ್ಸಿದ ದಾರಿಲ್ ನಡೆಯೋಳು. ಸರಿ, ಹಾಗಾದ್ರೆ 500 ಇವಾಗ್ಲೇ ಕರೆಸ್ಬಿಡಿ ಅಣ್ಣ. ಹಾ, ಇದೇನಾ ಶಿಷ್ಯ, ಮಲ್ರಾಗ ಟೈಮಲ್ಲಿ ಮದ್ವೆ ಆಗಿ ಬಂದವನೇ? ಆಗ್ಲಿ ಬಿಡೋ, ಆಮೇಲೆ ಆ ಹುಡುಗಿಗೆ ನಾವು ಲೈಫ್ ಕೊಡೋಣ. ಒಳ್ಳೆ ಐಡಿಯಾ ಮಗ. ಏನ ಮಾಡ್ತಿದ್ಯಾ ನೀನು? ಏನ್ ಮಾಡ್ಬೇಕು ಇವಾಗ? ಅವಳು ನಿನ್ ಹೆಂಡತಿ. ಏನ್ ಗೊಂಬೆ ಇಟ್ಕೊಂಡಿದ್ಯಾ ಅವಳನ್ನ? ಮದುವೆ ಆಗಿ ಬಂದಿದ್ಯಾ? ಅವಳು ನಿನ್ ನಂಬಿ ಬಂದಿದ್ದಾಳೆ. ನೋಡು, ನಾಳಿದ್ದು ಒಳ್ಳೆ ದಿನ. ಶೋಭನ ಶಾಸ್ತ್ರ ಇಟ್ಕೊಂಡಿದೀವಿ. ಅಷ್ಟ್ರಲ್ಲಿ ನೀನೇ ಅವಳ ಗಂಡ ಅಂತ ಅವಳಿಗೆ ಗೊತ್ತಾಗ್ಲಿ. ಹೀಗೆ ಮುಖ ಸಿಂಡಿಸ್ಕೊಂಡಿರೋದು, ಅವಳ ಜೊತೆ ಮಾತಾಡ್ದಿರೋದು, ಮೂಕ್ನಾಗಿರೋದು ಅವೆಲ್ಲ ಮಾಡ್ಬೇಡ. ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅವಳೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗು. ಶ್ರುತಿ, ಮಾತಾಡ್ಬೇಡ. ಹೋಗಿ ಬೇಗ ರೆಡಿ ಆಗಮ್ಮ. ಅವನು ನಿನ್ ಸಿನಿಮಾ ಕರ್ಕೊಂಡು ಹೋಗ್ತಾನೆ. ಆಯ್ತದೆ. ಯಾವನು ನನ್ನ ಮಕ್ಕಳು ಪೆಟ್ರೋಲ್ ಕದ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು? ಇಲ್ಲೇ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಹಾಕ್ಸ್ಕೊಂಡು ಹೋಗೋಣ ನಡಿ. ಬಾ ಬಾ, ಇನ್ನ ಎಷ್ಟು? ಇಲ್ಲೇ ಮುಂದೆ ಇದೆ, ಬಾ. ಅಲ್ಲಿ ಲೈಟ್ ಕಾಣಿಸ್ತಿದ್ಯಲ್ಲ, ಹೌದೌದು, ಇಲ್ಲೇ ಪಕ್ಕದಲ್ಲೇನೆ. ಶ್ರುತಿ, ಶ್ರುತಿ.
ಬೇಡ ರೀ, ನೀವು ಅವ್ರನ್ನ ಕೊಂದು ಜೈಲ್ಗೆ ಹೋದ್ರೆ ನನ್ ಗತಿ ಏನು? ಬಿಸಾಕಿ ಅದನ್ನ. ಗೊತ್ತಲ್ಲ ಭಾರತಿ, ನೀನ್ ಮಾಡ್ತಾ ಇರೋದು ತಪ್ಪು ಅನಿಸ್ತಿಲ್ವಾ? ಯಾವ್ದಮ್ಮ? ಮಾದ ಇನ್ನೊಬ್ರು ವಸ್ತು ಕಣೆ. ಗೊತ್ತಮ್ಮ, ಆದ್ರೆ ಶ್ರುತಿಗಿಂತ ಮೊದಲು ನಾನ್ ಮಾದನ್ ಮನ್ಸ್ ಕೊಟ್ಟಿದ್ದೆ. ಆದ್ರೆ ಮಾದ ಶ್ರುತಿನ ಒಪ್ಪಿ ಮದ್ವೆ ಆಗಿದ್ದಾನ್ ಕಣಮ್ಮ. ನೀನಿಡೋ ತಪ್ಪು ಹೆಜ್ಜೆ ಆ ಪಾಪದ ಹುಡುಗಿ ಜೀವನಕ್ಕೆ ಮುಳ್ಳಾಗ್ಬಿಡುತ್ತೆ. ಖಂಡಿತ ಅಮ್ಮ, ಅಂತ ಯಾವ ತಪ್ಪು ಆಗಲ್ಲ, ಭಯ ಪಡ್ಬೇಡಿ. ಮಾದನ್ ಮೇಲೆ ನಂಗೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಆದರೆ ಅವ್ನು ಯಾವಾಗ ಬೇರೆಯವ್ರ ಗಂಡ ಅಂತ ಗೊತ್ತಾಯ್ತೋ ಅಷ್ಟು ಪ್ರೀತಿನೂ ಮಂಜಿನ ಗಡ್ಡೆ ಥರ ಕರ್ಗೋಯ್ತು. ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ ಕಣಮ್ಮ. ಆದರೆ ನೊಂದಿರೋ ನನ್ನ ಮಗನ ಜೀವನದಲ್ಲಿ ಮತ್ತೆ ಬಿರುಗಾಳಿ ಹೇಳ್ದೇ ಇರಲಿ ಅಂತ ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ನಿನ್ನ ಹೆಂಡ್ತನದ ನೆರಳು ನನ್ನ ಮಗನ ಮೇಲೆ ಬೀಳ್ದೇ ಇರಲಿ ಅಂತ ನೀನು ನನ್ನ ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ. ಹೆದರ್ಕೋಬೇಡಿ ಅಮ್ಮ, ಇನ್ನು ಮುಂದೆ ನಾನು ಮಾದನ್ ಪಾಲ್ಗೆ ಬರೀ ನರ್ಸ್ ಭಾರತಿ ಅಷ್ಟೇ. ಅವ್ರು ಬರ್ತಾ ಇದ್ದಾರೆ. ಯಾರು? ಅಯ್ಯೋ ಅದೆಲ್ಲ ಬಿಡಿ, ಬನ್ನಿ ಹೋಗೋಣ. ಯಾರಂತ ಹೇಳೆ? ಎಲ್ಲೋ ಯಾವನೋ ಇಲ್ಲ. ಏ ಯಾವ ವಾರ್ಡ್ ಕರೆಕ್ಟ್ ನೋಡ್ರೇನಾ? ಪಕ್ಕ ಇದೆ ವಾರ್ಡ್ ಬಾವಾ. ಹೂ ಬಾವಾ. ಹೋಗ್ರು ಅಂತಂದ್ರೆ ನನ್ನ ಮಗ ಫುಲ್ ಟರ್ರ್ ಆಗವನೆ. ಬಿಡಬೇಡಿ, ಆಸ್ಪತ್ರೆ ಎಲ್ಲ ತಡ್ಕಾಡ್ರಿ. ಎಲ್ಲಿ ಸಿಕ್ಕರು ತಲೆ ಹೊಡೆದ ಬರ್ರ. ಇದ್ಯಾಕ ನೀವು ಹಿಂಗ್ ನಿಂತ್ಕೊಂಡ್ಬಿಡ್ರಿ? ಹೋಗ್ರು ಅಂತಂದ್ರೆ ಗಾಡಿ ಸ್ಟಾಪ್ ಆಯ್ತು. ಏನೇ ದೊಡ್ಡ ಪೈಲ್ವಾನ ನಡೆದೀನಿ ಅಂತ ಭ್ರಮೇನಾ? ಏಯ್ ನಾನೇ ಓಡಿಸ್ತೆ ಕಣೆ. ಏಯ್ ನಾನೇ ಓಡಿಸ್ತೆ ಕಣ. ನೀನ್ ಬುಲ್ಡೆ ಬಿಚ್ಚೋಂಗ್ ಓಡಿಸ್ತೆ ಕಣ. ಕಂಪ್ಲೇಂಟ್ ಕೊಡ. ಕೊಡೆ ಕೊಡೆ ಕಂಪ್ಲೇಂಟಾ? ನಾವ್ ಯಾರನ್ನು ಎದುರಾಕೊಳ್ಳೋ ಸ್ಥಿತಿಲಿ ಇಲ್ಲ. ಅಣ್ಣ, ನಮ್ಮನ್ನ ದಯವಿಟ್ಟು ನಮ್ಮ ಪಾಡಕ್ ಬಿಟ್ಬಿಡಿ. ನಾವ್ ಹೇಗೋ ಬದುಕೋತೀವಿ. ದಯವಿಟ್ಟು ಬಿಟ್ಬಿಡಿ.
ಮತ್ತೆ ಹೊತ್ತು ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬಂದ ನೀನು ನಮ್ಮ ಮನೆಗೆ ಬಂದು ಪತಿರತ್ತೆ ನಂಗೆ ಅನ್ಬಿಟ್ಟಲ್ಲ ಮುಗ್ದೋದ್ ಕತೆ ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ಬಿಟ್ಬಿಡ್ತೆ ಕಣೆ. ಇವನಲ್ದೆ ಬೇರೆ ಯಾರಾಗಿದ್ರು ಬಿಟ್ಬಿಡ್ತಾ ಇದ್ದೆ. ಈ ನನ್ನ ಮಗ ಅವನಲ್ಲ, ಇವನು ಚಿರ್ತಿ ಹಂಗ ಹೊಂಚಾಕ್ಬಿಟ್ಬಿಡಿತಾನೆ. ಬೇರೆ ಏನಾದ್ರು ಆಟಗಳು ಮಾಡಿದ್ರು ಇವನನ್ನ ನೋಡಿ ಏನಾದ್ರೂ ಆಟ ಆಡೋ ಸ್ಥಿತಿಲಿದ್ದಾನ ನೀವೇ ಹೇಳಿ. ಅವನಿಗೇನಾಗಿದೆ ದಾಡೆ ಮುಚ್ಚಲೋಡ್ರು ಒಳ್ಳೆ ಹೆಂಗ್ ಕುಂತ ನೋಡು, ಗುಂಡ್ಕಲ್ ಕುಂತವನೆ. ನಿಗುಡ್ತೀಯನೋ ನೀನು? ಏನು ನಿಗಿರ್ತೀಯನ ನೀನು? ಓ ಏನ್ ದೊಡ್ಡ ಗಂಡಸ. ನಿನ್ನ ಕಪಾಳ ಕೊಡಿ ನೋಡೋಣ. ಮೆಂಟ್ಲೆ ಕಣ. ಒಂದೇಟ್ ಹೊಡ್ತಿದ್ದಕ್ಕೆ ಮಗನೇ ಹುಚ್ಚನ ತರ ಓಡಾಡ್ತಿದ್ಯಾ? ಇಲ್ಲಪ್ಪ ನಾ ನಿನ್ಗೂ ಹೊಡೆಯಲ್ಲ ಕಣೋ, ಹೊಡೆಯಲ್ಲ. ಬಾಬಾ ಪಕ್ಕ ಮೆಂಟ್ಲ ಆಗ್ಬಿಟ್ಟವನೆ. ಮಜೂರ್ಗಳು ಸರಿಯಾಗಿ ಕೋಟ್ಲ ಕೊಟ್ಟವ್ರೆ. ಹ್ಞೂ ಕಣ, ಮಜೂರುಗಳಿಗೆ ಹೋಗ್ರಪ್ಪ ಅವ್ನ್ ತಲೆ ತಗೊಂಬನಿ ಅಂತಂದ್ರೆ ಮೆದಲೇ ದೇವ್ ತಗೊಂಡ್ಬಿಟ್ರ ಕಣೋ. ಅಯ್ಯೋ ದುಶ್ಮನ್ ಮೇಲೆ ಗ್ಯಾಸ್ ಬಾಂಬ್ ಹಾಕ್ಬಿಟ್ಟ ಕಣೋ. ಏನ್ ವಾಸನೆ ಅಯ್ಯೋ ನೀರ್ ಕಡೆಗೆ ಹೋಗಿ ಮುಂದ್ ವಾರ ಆಯ್ತು ಬರೋ. ಏನೋ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀರಾ? ಏನ್ ಮಾಡ್ಬೇಕು ದೇವ್ರು? ಕುಂಟೆ ಬಿಲ್ಲಿ ಆಡಕ್ ಬರಲ್ವಾ? ಕುಂಟೆ ನೀನು ನಿನ್ನ ಹೆಂಡ್ರು ನಿಮ್ಮವ್ವ ನೀವೆಲ್ಲ ಸೇರ್ಕೊಂಡು ಆಡ್ರಪ್ಪ ಕುಂಟೆ ಬಿಲ್ಲೆ ಆಟನ. ನೋಡ್ದಾ ಅವ ಕುಂಟೆ ಬಿಲ್ಲಿ ಆಡೋಣ, ಶ್ರುತಿ ಕುಂಟೆ ಬಿಲ್ಲಿ ಆಡೋಣ. ಲೇ ಆ ಮಜೂರ್ಗಳನ್ನ ಇಕ್ಕೊಳ್ರು. ಇನ್ ಮುಂದೆ ನಮ್ಮ ಆಪೋಸಿಟ್ ನವರು ದುಷ್ಮನ್ಗಳಿಗೆ ಹಿಂಗ್ ಬುಲ್ಟೆಗೆ ಹೊಡೆದ್ರೆ ನಮ್ಮ ಮುಂದೆ ಕುಂಟೆ ಬಿಲ್ಲೆ ಆಡ್ತಾ ಬರ್ಲೇನಪ್ಪ ಕುಂಟೆ ಬಿಲ್ಲೆ. ಬಾಪ ಏನೋದು ಗಲಾಟೆ ನೋಡಿ ಅಮ್ಮ, ಆಲ್ರೆಡಿ ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ, ಹುಷಾರಾಗಿ ನೋಡ್ಕೋಬೇಕು. ಕರ್ಕೊಂಡೋಗಿ ಅವನ್ನ. ಸರಿ ಡಾಕ್ಟ್ರೆ. ಎಲ್ಲ ಬಂದ್ಬಿಟ್ಟಿದ್ರಿ. ಕುತ್ಕೊಳ್ರಿ ಕುತ್ಕೊಳ್ರಿ. ಎಲ್ಲರದು ಟಿಫನ್ ಆಯ್ತಾ? 5 ನಿಮಿಷ ಕಣ್ರಿ, ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕುತ್ಕೊಳ್ಳಿ ಫೋಟೋ ತೆಗಿಬಿಡ್ರಿ ಕಣ್ರಿ. ನಿಮ್ಮ ಫೋಟೋ ತೆಗಿಬಿಡ್ರಿ. ಮಗ ಇದ್ದಾಗೆ ಹುಚ್ಚಾಗಿರೋ. ತೆಗಿಬಿಡ್ರಿ ಫೋಟೋ. ನನ್ನ ಮಗ ಹುಚ್ಚ ನೀರ್ಗೆ ಬೀರು ಅಂತಾನೆ. ನನ್ನ ಅಭಿಮಾನಿ ನನಗೆ ಓಟ್ ಹಾಕಿದ್ದ. ಫೋಟೋ ತೆಗಿಬೇಡ್ರಿ. ಬೀರ್ ಕೊಡ್ತೀವಿ. ಯಾವ ಲೋಫರ್ ನನ್ ಮಕ್ಳು ನೀನ್ ಕುರ್ಸಿ ಕಳ್ಸಿರೋದು? ಬುದ್ಧಿ ಬೇಡ ನಿಂಗೆ? ಶ್ರುತಿ ನೀರ್ ತಗೊಂಡ್ ಬಾರೆ. ಸುಮ್ನೆ ಇರೋ. ಬೀರ್ ಕೊಡ್ತೀವಿ. ಬೀರು ಏನ್ ಬೀರು? ನಿನ್ ಮೂತಿಗ್ ಬೀರು. ಏನಾಯ್ತು? ಇದೆಲ್ಲ ಕಡೆ ಏನು ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಳ್ಳಿ ಬನ್ನಿ. ಸ್ನಾನ ಮಾಡ್ಬೇಕಾ? ಹೊಸ ಬಟ್ಟೆ ಕೊಡ್ತೀಯ? ಸ್ನಾನ ಮಾಡೋ. ಬನ್ನಿ ಬನ್ನಿ. ಈ ರೀತಿ ಯಾಕೆ ಮಾಡ್ತೀರಾ? ಎಲ್ಲಿ ತೆಗಿರಿ. ಎಷ್ಟು ಗಲೀಜ್ ಮಾಡ್ಕೊಂಡಿದ್ದೀರಾ. ಎಲ್ಲಿ ತಿರ್ಕೊಂಡು ಕೂತ್ಕೊಳ್ಳಿ. ಬಿಸಿ 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 ಹುಷಾರ್ ಬಿಸಿ. ಎಷ್ಟು ಗಲೀಜ್ ಮಾಡ್ಕೊಂಡಿದ್ದೀರಾ. ಏನು ನಿನ್ನ ಬಿಟ್ಟು ಸ್ನಾನ ಮಾಡೋಣ. ನಿನ್ ಮತ್ತೆ ಬಂದ್ಬಿಟ್ರೆ ನಾನು ಬಂದಿದ್ದೆ ನೋಡ. ನಮ್ ಕಂಚಿ ಕೋಟೆ ಬಾಬಾ ಕ್ಯಾನ್ಸರ್ ಫೋಟೋ ಇಟ್ಕೊಂಡ್ಬಿಟ್ಟಾರಲ್ಲೋ. ಆದ್ರೂ ಒಳ್ಳೆ ಬಾಡಿ ಬಿಲ್ಡರ್ ತರ ಕಾಣ್ತಾರಪ್ಪ. ನಿನ್ ತಲೆ ಒಳ್ಳೆ ಮಲಯಾಳಿ ಫಿಲಂ ಹೀರೋ ಐತಂಗ ಅವ್ರೆ. ನಮ್ಗೆ ಇಷ್ಟ ನಗು ಬರ್ಬೇಕಾದ್ರೆ ಇನ್ ಜನ ಎಷ್ಟ್ ನಕ್ಕಿರಲ್ಲ. ಅದು ಸರಿ ಮಕ್ಕಳ ನಗರ ನಿಮ್ಗೆ ಬಾಡಿ ಟಾಕಂಡ್ ಸಾಕದ್ನಲ್ಲ, ಆ ತಪ್ಪಿಗೆ ನನ್ನೇ ನೋಡ್ಕೊಂಡು ಆಡ್ಕತ್ತೀರಾ? ಮತ್ ಇನ್ನೇನ್ ಬಾವ, ಅವ್ನ್ ಟವಲ್ ಕಿತ್ಕೊಡ್ರು ನೀವ್ ಅಲ್ಲೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀರಾ. ಶಿಲಾಪಾಲಿಕೆ ತರ ಅದು ಹಿಂಗೆ. ನನ್ ಮಗ ಇದ್ಕಿದಂಗೆ ಟವಲ್ ಎಳ್ದೇಟ್ಗೆ ಮುಂಕಾಬಿಟ್ಟೆ ಕಣ್ರು. ತಲೆ ನೆಟ್ಗೆದಾಗ ಒಂಥರ ಕಾಟ ಕೊಟ್ಟ. ತಲೆ ಕೆಟ್ಟ ಮೇಲೆ ನೆಸರೆಲ್ಲ ಹಾಳು ಮಾಡ್ಬಿಟ್ಟ. ನನ್ನ ಕೈಲ ಆಗ್ತಿಲ್ರಪ್ಪ. ಅವ್ರನ್ನ ಕರೆಸ್ರು, ಅವನ್ಗೊಂದ್ ದಾರಿ ಮಾಡೋಣ. ಅವ್ರನ್ನ ಕರೆಸ್ರು. ಯಾರನ್ ಬಾವಾ? ಇನ್ಯಾರನ್ನ ತಲೆ ತಗೊಂಬಂದ್ರಿ ತಲೆನೋವು ತಂದ್ರಲ್ಲ, ಅವ್ರನ್ನ ಕರೆಸ್ರು. ಆ ಕೊಳಪೆ ಗ್ಯಾಂಗ್ನ ನೋಡ ಅವನ್ನ. ಆ ಮಾತ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟು ಬರ್ಬಾದ್ ಮಾಡ್ಬಿಟ್ಟ ಕಣ್ರು. ಮೂಡ್ಲಿ
ಅವನಿಗೆ ಹುಚ್ಚಿಡಿದಿರೋದು ನಂಗೆ ಡೌಟು ಕಣ. ಏನು ಅಂತ ಮಾತಾಡ್ತಿದ್ಯಾ? ಮೆಡಿಕಲ್ ರಿಪೋರ್ಟ್ ನಾನೇ ನೋಡಿದ್ದೀನಿ, ಡಾಕ್ಟರ್ ಕೂಡ ಹೇಳಿದ್ದಾರೆ ಅವನು ಬ್ರೈನು ಚಿಂದಿ ಆಗಿದೆ ಅಂತ. ಹ್ಞೂ ಬಾವಾ, ಬಜಾರಲ್ಲಿ ಹಾಕೊಂಡ್ ತಿನ್ನೋದನ್ನ ನಾವೇ ನೋಡಿದೀವಿ. ಪಕ್ಕಾ ಮೆಂಟ್ಲು, ಡೌಟೇ ಬೇಡ. ಹೇಯ್, ನನ್ಗೆ ಅದಕ್ಕೆ ಬೇಕಾಗಿಲ್ಲ ಕಣ್ರ. ನನ್ನ ಕಾರಣದ ಯಾವ ಕೆಲಸನೂ ಮಾಡಲ್ಲ, ಗೊತ್ತಲ್ಲ? ಹಾ, ಅವನು ನನ್ನ ಮಾನ ತೆಗೆದವನೇ, ನೀವು ಅವ್ನ ಪ್ರಾಣ ತೆಗೆದ್ಬಿಡಿ ಅಷ್ಟೇ. ಕಳ್ಪ ಮಾನ, ನೀವೇನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ನಂಗೆ ಬೇಕಾಗಿಲ್ಲ. ನಾನೇನು ಕೇಳಲ್ಲ, ಕಾಸು ಎಷ್ಟು ಬೇಕಾದ್ರೆ ತಗೊಳ್ಳಿ. ಅಮ್ಮ ಅದನ್ನ ಎತ್ಬಿಡ್ರ. ಅವ್ನ್ ಫಿನಿಶು ಬರ್ದಿಟ್ಕೊಳ್ಳಿ ಮಚ್ಚಾ. ಹಾ, ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಫಿಕ್ಸ್ ಇವತ್ತೇ ಮುಹೂರ್ತ. ಏಯ್, ಹುಷಾರ ಕಂಡ್ರಲ್ಲಿ, ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಹೋಗುತ್ತೆ. ಮಿಸ್ ಆಗಕ್ ಚಾನ್ಸೇ ಇಲ್ಲ ಅಣ್ಣ. ಪಕ್ಕ ಕುನಿ ಸಿಕ್ಕಿದೀವಿ. ಅವನ ಹೆಂಡತಿ ಸೂಪರು, ನೀವೆಲ್ಲ ರೆಡಿಯಾಗಿ ಒಂದ್ ನಿಮಿಷ ಬರ್ತೀನಿ. ಮುಗಿಸ್ಬೇಕಣಲೇ, ಗುಡ್ ಲಕ್. ನಾನಿರುವುದು ನಿಮಗಾಗಿ, ನಾನಿರುವುದು ನನಗಾಗಿ. ಎದ್ದಾಳಲೇ, ಕೋಟೆ ಕೋಟೆ. ಮುಳ್ಳಿ ಯಾಕ ಹಂಗ್ ಕುಡ್ಕೊತಾ ಇದೆಯಲ್ಲ? ಏನ ಇಲ್ಲಿ ಕೊಳಪೆನಾ? ನಮ್ಮನ್ ಕಣಲೆ, ಇವನ್ ಯಾಕೆ ಸಾಯಿಸ್ದೆ? ಯಾರೋ ಮಾಡಿದ್ದು? ನೀನಲ್ವಾ? ಮತ್ತಿನ್ಯಾವನು? ನಾನು ಅಲ್ಲಿಂದ ಬಂದ ಅಷ್ಟರಲ್ಲಿ ಇವನ್ ಹೆಣ ಬಿದ್ದೋಗಿತ್ತು. ಏಯ್, ನೀನ್ ಪೊಲೀಸನಲ್ವೇನೋ? ಏನಾರು ಮಾಡೋ. ಸ್ವಲ್ಪ ಸುಧಾರಿಸ್ಕೊಳಕ್ ಟೈಮ್ ಕೊಡಪ್ಪ. ಈಗ ಗೊತ್ತಾಯ್ತಾ? ಗೊತ್ತಾಯ್ತಾ? ಆ ಮಾದನ್ ಕಂಡ್ರೆ ನಾನು ಯಾಕೆ ಅನ್ಕೋತೀನಿ ಅಂತ. ಆಸ್ಕೇಲ್ ಒಂದ್ ಮಾಡ್ಕೊಂಡಿಲ್ಲ ಕಣಲೆ. ಇಂದ್ರ ಸುಂದ್ರ, ನೀವ್ರು ಸಾರಪ್ಪ. ಹಲೋ ಲೇ ಶಂಕರ, ಆ ಮಾದ ಇದಾನಲ್ಲ, ಅವನ್ನ ತಂದು ಲಾಕಪ್ ಹಾಕು. ನಾನು ಈಗಲೇ ಬರ್ತೀನಿ. ಸರ್, ಆ ಮಾದನ್ನ ಹೇಳ್ಕೊಂಬರ್ಬೇಕಂತೆ, ಬನ್ನಿ ಸರ್. ಕೋಟೆ, ಇದನ್ನ ಮಾಡಿದ್ದು ಅವನೇ ಅಂತ ಪ್ರೂವ್ ಆಗ್ಬಿಟ್ರೆ ಅವನ ಜೈಲಲ್ಲೇ ಎತ್ಬಿಡ್ತೀನಿ. ಇಲ್ಲ ಅಂದ್ರೆ ಗೊತ್ತಲ್ಲ, ಎನ್ಕೌಂಟರ್. ಮೊದ್ಲ ಕೆಲಸ ಮಾಡ ಪುಣ್ಯಾತ್ಮ. ರಾತ್ರಿ ಕೆಲಸ ಎಲ್ಲ ಬರ್ತಾನೆ. ನಿನ್ ಕೈಲಿ ಆಗಲ್ಲ ಹೇಳಪ್ಪ. ಕೊಳ್ಳೆಗಾಲ ಕಲಸಿ ಮಾಟ ಗಡ್ಡ ಮಾಸಿ ಕೈ ಕಾಲ ತಿಳಿಸ್ಬಿಡ್ತೀನಿ. ಸರ್, ಇಲ್ಲೇ ಮಲ್ಕೊಂಡವನಲ್ಲ ಸರ್. ಹೌದಲ್ರಿ, ಬಂದ್ರೆ ಎಪ್ಸಣ. ಬನ್ನಿ ಸರ್, ಹೋಗೋಣ. ಎದ್ಮೇಲೆ ಅವನೇ ಎದ್ದು ಹೋಗ್ತಾನೆ. ಹೇಳ್ರಿ ಸರ್, ಮಾದ ಇಲ್ಲೇ ಸ್ಟೇಷನ್ ಮುಂದೆನೆ ಮಲಗಿದಾನೆ ಸರ್. ವಾಟ್? ಈಗ ಅರೆಸ್ಟ್ ಮಾಡ್ಲಾ ಸರ್? ಬೇಡ ಬೇಡ, ಅವನ ಎಬ್ಸ್ ಕಳಿಸಿ. ಏನು? ಆ ಮಾದ ಸ್ಟೇಷನ್ ಎದುರುಗಡೆನೆ ಮಲಗಿದಾನಂತೆ. ಇದು ಅವನ ಕೆಲಸ ಅಲ್ಲ ಅಂತ ಕಾಣುತ್ತೆ. ಹೆಂಗಪ್ಪ ಹೇಳ್ತೀಯಾ? ಅಲ್ಲ ಕಣಯ್ಯ, ಇಲ್ಲಿಂದ ಸ್ಟೇಷನ್ಗೆ ಜೀಪಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಬೇಕು. ಇನ್ನು 10 ನಿಮಿಷದಲ್ಲಿ ಇದೆಲ್ಲ ಆಗಕ್ ಸಾಧ್ಯನಾ? ಮತ್ತಿನ್ ಯಾವನೋ ಹೊಸ ದುಶ್ಮನ್ ಉಟ್ಕೊಂಡಿರೋದು ಯಾವನೋ? ನಾನು ಎನ್ಕ್ವೈರಿ ಮಾಡಿ ಹಿಡಿತೀನಿ. ಈಗ ನಾನು ಸ್ಟೇಷನ್ಗೆ ಹೋಗ್ತೀನಿ. ನೀನು ಫೋನ್ ನಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಡು, ಓಕೆನಾ? ಮುಡ್ಲಿ, ಯಾವ್ದಕ್ಕೂ ಒಂದ್ಸಲ ಕಣ ನನ್ನ ಸಮಾಧಾನಕ್ಕೆ. ಆ ಮಾತನ್ನ ಅಲ್ಲೇ ಚೆನ್ನಾಗಿ ಹಾಕೊಂಡು ರುಬ್ಬ. ಹೆಂಗು ಸ್ಟೇಷನ್ ಮುಂದೆ ಅವನು ಮೊದಲೇ ಮೆಂಟಲ್ ಕೇಸು. ನಾನು ಅವನು ಹಾಕೊಂಡು ರುಬ್ಬಿದ್ರೆ ಹ್ಯೂಮನ್ ರೈಟ್ಸ್ ಅವರು ನನ್ನ ಹಾಕೊಂಡು ರುಬ್ತಾರ ಅಷ್ಟೇ. ನೋಡು, ಈಗ ಅದನ್ನೆಲ್ಲ ನೋಡ್ಕೊಳಕ್ಕೆ ನಾನಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ಬರ್ತೀನಿ. ಅಲ್ಲ ಕಣಲೋ, ಮುಡ್ಲಿ ಲೋ, ಇದೆಲ್ಲ ಹೇಗಾಯ್ತಮ್ಮ? ಗೊತ್ತಿಲ್ಲ ಡಾಕ್ಟ್ರೆ. ಇವ್ರು ಮಾಡೋದು ಒಂದೆರಡಲ್ಲ. ನಮ್ಮ ಕೈಲಂತೂ ಇವ್ರನ್ನ ಹಿಡಿಯೋಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಮನ್ಸಿಗೆ ಅಡ್ಮಿಟ್ ಮಾಡಿ ಅಂತ. ಅಂತದ್ ಏನೂ ಆಗಿಲ್ಲ ಡಾಕ್ಟ್ರೆ. ನಮ್ಮ ಮಾದನ್ಗೆ ಎಲ್ಲ ಗೊತ್ತಾಗತ್ತೆ. ನಮ್ಮ ಮನೆ ದೇವ್ರಿಗೆ ನಾವು ಹರಕೆ ಹೊತ್ಕೊಂಡಿದೀವಿ. ಮಾದಪ್ಪ ನಮ್ ಕೈ ಬಿಡೋದಿಲ್ಲ. ಇವನ್ಗೆ ಎಲ್ಲ ಸರಿ ಹೋಗತ್ತೆ ಅಂತ ಅನ್ಕೊಂಡಿದೀವಿ. ಈ ಚಿಕ್ಕ ಹುಡುಗಿಗೆ ಆ ದೇವ್ರು ಅನ್ಯಾಯ ಮಾಡ್ತಾನ, ನೀವೇ ಹೇಳಿ. ನೋಡಿಮ್ಮ, ಇವತ್ತು ಇನ್ನೊಂದು ಸ್ಕ್ಯಾನಿಂಗ್ ಇದೆ, ರಿಪೋರ್ಟ್ ಬರ್ಲಿ, ಆಮೇಲೆ ನೋಡಿ. ಸರಿ ಡಾಕ್ಟರ್. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಏನಿಷ್ಟು ದೂರ? ಒಬ್ಬ ಹುಡುಗನ್ ಮರ್ಡರ್ ಆಗಿತ್ತು, ಇಲ್ಲೇ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಅದಕ್ಕೋಸ್ಕರ ಬಂದಿದ್ದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇರೋದು ಮಾದನ್ಗಲ್ವಾ? ಹೌದು ಸರ್. ಈಗ ಹೇಗಿದ್ದಾನೆ? ಅವನು ಸಂಪೂರ್ಣ ಬುದ್ಧಿಮಂದ ಆಗಿದ್ದಾನೆ. ಓಕೆ ಸರ್. ಮುಡ್ಲಿ, ಯಾಕ ನನ್ ಫೋನ್ ಕಟ್ ಮಾಡ್ತಿದ್ಯಾ? ನಾನಿಲ್ಲಿ ಮಾದನ್ ನೋಡ್ದೆ. ಏನು? ಮಾದನ್ ಅಲ್ಲಿ ನೋಡ್ದ? ಈಗ ತಾನೆ ನನಗೆ ಫೋನ್ ಮಾಡಿದೆ ಕಣ ಅವನು. ಯಾವಾಗ?
ಈಗಿನ ಮಾಡಿದ್ದ ಬಾಯಿಗೆ ಬಂದಂಗ್ ಬೈದ. ಅಕ್ಕ ಅಮ್ಮ ವಂಶ ಅಂತ ಎಲ್ರನ್ನೂ ಬೀದಿ ಕರ್ಬಿಟ್ಟ. ಅಚ್ಚಲಪ್ಪ ನನ್ನನ್ನ ನಿನ್ನ ನನ್ನ ಬಾಮೈಕಳ್ನ ಮಣ್ಣಿನ ಮಕ್ಕಳು ಮಾಡ್ತೀನಿ ಅಂತ ಬೊಬ್ರು ಅನ್ನೋದ್ ರೇಂಜ್ಗೆ ಪ್ರತಿಜ್ಞೆ ಮಾಡ್ದ ಕಣ ಅವನು. ನಿನ್ಗೆ ಯಾರೋ ಮೋಸ ಮಾಡ್ತಾ ಇದಾರೆ ಕಣಯ್ಯ. ಮಾದನ್ಗಿಲ್ಲಿ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದಾರೆ. ನಾನು ಸುಳ್ಳು ಹೇಳ್ತಾ ಇದ್ದೀನಪ್ಪ. ಅದ್ ಹೇಗಯ್ಯ? ಒಂದ್ ಕೆಲಸ ಮಾಡು, ಬಂದಿರೋ ಆ ಫೋನ್ ನಂಬರ್ಗೆ ಮತ್ತೆ ರೀಡಯಲ್ ಮಾಡು. ಮಾತಾಡೋನು ಅವನೇ ಆದ್ರೆ ಮಾತಾಡಿಸ್ತಾನೆ ಇರು. ಸರಿ ಕಣ. ನಾನು ಇಲ್ಲಿ ನಿಂತ್ಕೊಂಡು ಅವನ್ನ ವಾಚ್ ಮಾಡ್ತೀನಿ. ಬರ್ತೀನಿ. ಲೊಚ್ಚ ನನ್ ಮಗನ ಏನೋ ನನ್ನ ದೃಷ್ಟ್ಯ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತಪ್ಪು ಮಾಡ್ತಿದ್ಯಾ? ಈಗಾಗಲೇ ಹುಚ್ಚಿಡಿಸ್ಬಿಟ್ಟಿದೀವಿ. ಹಿಂಗೆ ಮೆರೆದು ಕಣ್ಣು ಮುಚ್ಚಿಸ್ಬಿಡ್ತೀವಿ. ಹುಚ್ಚ ನನ್ನ ಮಗನೇ ನಿಗರ್ಬೇಡ. ಹೊರಗ ಫೋನು ಫೋನ್ ಮಾಡಿದ್ದೇನೆಯ? ಮಕ ವರ್ಸ್ಕೊಳಕ್ ಟವಲ್ ಸಾಲ್ದಪ್ಪ. ಹಂಗ ಉಗ್ದ. ಚಾನ್ಸೇ ಇಲ್ಲ ಕಣಯ್ಯ. ಅವ್ನಿಗೆ ನನ್ನ ಕಣ್ಣು ಮುಂದೆನೆ ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ನಂಬಿಕೆನೇ ಇಲ್ಲಪ್ಪ. ನಿನ್ ಮನೆಗ್ ಬಂದ್ಬಿಡು. ನಾವು ಭದ್ರವಾಗಿರೋದಕ್ಕೆ ಸ್ವಲ್ಪ ಪ್ಲಾನ್ ಮಾಡೋಣ. ಬರೋ. ಸರಿ, ಬರ್ತೀನಿ. ತೇರಿಕೆ ಒಳ್ಳೆ ಸಾಂಗಲ್ಲೇ ಕರೆಂಟ್ ಹೊಟ್ಟೋಯ್ತಲ್ಲ. ಕ್ಯಾಂಡ್ಲಚ್ಚು ಬಾಟ್ಲ್ ಎತ್ಕೊಳ. ಯಾರದು? ನಾನು ಬರೋಷ್ಟರಲ್ಲಿ ಹೀಗಾಗೋಗಿತ್ತು ಕಣಯ್ಯ. ಮುಡ್ಲಿ, ಒಂದು ಮಾತು ಕೇಳ್ತೀನಿ, ಸುಳ್ಳು ಹೇಳ್ಬೇಡ. ಕೇಳು. ನೀನ್ ಡಬಲ್ ಗೇಮ್ ಮಾಡ್ತಿಲ್ಲ ತಾನೆ? ಅಣ್ಣನ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ ಕಣ. ಎಷ್ಟೇ ಆಗ್ಲಿ ಪೊಲೀಸ್ನಲ್ವಾ, ಅದಕ್ಕೆ ಸ್ವಲ್ಪ ಭಯ. ತೋರಿಸ್ಬಿಟ್ಟಲ್ಲ ನೀನ್ ಬುದ್ಧಿನ. ನೀನ್ ಯಾವಾಗ್ಲೂ ಹೇಳ್ತಿದ್ದಲ್ಲೋ ಏನಾಗಲ್ಲ ಅಂತ. ಆಗ್ಬಾರ್ದೆಲ್ಲ ಆಗ್ತಾ ಇದೆ. ಹೇಳೋ, ಯಾರಿಗ್ ತಾನೇ ಜೀವದ ಮೇಲೆ ಆಸೆ ಇರಲ್ಲ? ಡಿಪಾರ್ಟ್ಮೆಂಟ್ಗೆ ನಿಯತ್ತಾಗಿರ್ಲಿಲ್ಲ, ನಿನಗೆ ನಿಯತ್ತಾಗಿದ್ದೆ. ಇದು ನನಗೆ ಬೇಕಾಗಿತ್ತಾ? ನಿನ್ನ ಹತ್ರ ನಂಬಿಕೆ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಹೇಳು? ಆ ಮಾದನ್ನ ಪಬ್ಲಿಕ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬೇಕಾ? ಹೇಳು, ಸಾಯಿಸ್ಬೇಕಾ? ಬಾ ನನ್ ಜೊತೆ, ಬಾ ನೀ ನನ್ ಜೊತೆ. ಬಿಡ್ಬೇಡ್ರಿ. ಎಲ್ಲೇ ನಿನ್ ಮಗ? ಯಾವನ ಅವನು? ನಾನು ಕಣ ನಿಮ್ಮಪ್ಪ ಮಾದ. ಬಿಡೋ ಜಡೇನಾ? ನನ್ನ ಮಗನೇ ಬಿಡದೆ ಇದ್ರೆ ನನ್ನ ಕೈಯಲ್ಲಿರೋ ಲಾಂಗ್ ಇವಾಗ ನೆಂಟಿ ಕತ್ತಲ್ ತೂರಿ ಆಚೆ ಕಡೆ ಬಂದು ನಿನ್ ತಗೋ ಮಾತಾಡು. ಹಲೋ ರೀ, ನಾನು ರೀ. ಇವರೆಲ್ಲ ಯಾರು? ನನಗೆ ತುಂಬಾ ಭಯ ಆಗ್ತಾ ಇದೆ. ನೀನ್ ಯಾಕೆ ಅವನ್ನೆಲ್ಲ ಒಳಗೆ ಕುಡ್ಕೊಂಡೆ? ನೀನ್ ನನ್ನ ತಮ್ಮ ತಂಗಿ ಅಂತ ಹೇಳೋ ಅವನಿಗೆ. ಮೊದಲು ಜುಟ್ಟು ಬಿಡು. ಬಿಡ್ಬಿಡೆ ಕಣಪ್ಪ, ಬಿಡ್ತೀನಿ ಕಣ. ಮಾದ ಅವ್ರಿಗೇನೋ ಮಾಡ್ಬಿಡ ಕಣ.
ಅವಳು ನಿಮ್ಮ ಅಕ್ಕ ಇದ್ದಂಗೆ ಕಣ. ಅಕ್ಕ ಮಾಮನ್ ವಿಷಯ ಎಲ್ಲ ಆಮೇಲೆ ಮೊದಲು ನಾನು ಹೇಳಿದ ಕೆಲಸ ಮಾಡಲ್ಲ. ಹಲಾಲ್ ಕೊರ. ಮಾಡ್ತೀನಪ್ಪ ಮಾಡ್ತೀನಿ. ಏನ್ ಮಾಡ್ಬೇಕು ಮೊದಲು ನಮ್ಮ ಅಮ್ಮನ ಕಾಲಿಗೆ ಬೀಳು. ಕಳ್ಗತಾನೆ ಬೀಳ್ತೀನಿ ಬಿಡಪ್ಪ ಬೀಳ್ತೀನಿ. ತಾಯಿಲ್ಲನೋ ತಾಯಿ ಕಾಲಿಗೆ ಏನ್ ತಪ್ಪಿಲ್ಲ. ಕರ್ಗಮ್ಮನೆ ಬಿಡಿ ನಂಗೇನಾಗಲ್ಲ ನಂಗೇನಾಗಿಲ್ಲ ಬಿಡಿ. ಬಿದ್ನಪ್ಪ. ಪಕ್ಕ ನನ್ನ ಹೆಂಡತಿ ಅವಳೆ. ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇ. ಏ ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯುಸ್ ಕಮ್ಮಿ ಆಯ್ತು ಕಣ. ನಿನ್ನ ಆಯುಸ್ ಯಾವತ್ತೋ ಮುಗ್ದೋಯ್ತು. ಕಾಲಿಗೆ ಬೀಳಲೇ. ಬೀಳ್ತೀನಿ ಕಣ. ಅಮ್ಮ ತಾಯಿ ನಿನ್ ಕಾಲ್ಗೂ ಬೀಳ್ತಾ ಇದ್ದೀನಿ. ನಡಿ ಆಚೆ ನಡಿ. ನಿಮ್ ಮನೆ ಬಿಟ್ಟು ಬಂದಪ್ಪ. ಅಯ್ಯೋ ರೋಡಲ್ಲೇ ಇದ್ದೀನಪ್ಪ. ಅಂಗಡಿ ಕಾಣ್ತಾ ಆಯ್ತಾ ಅಲ್ಲಿ? ಅಂಗಡಿ ಅಲ್ವಾ? ಅಲ್ಲಿ ಅಣ್ಣ. ಹಾ ಕಾಣ್ತು ಹಾ ಕಾಣ್ತು. ಹಾ ಅವನಪ್ಪ ಅಂಗಡಿ ಮುಂದೆ ನಿಂತಿದ್ದೀನಪ್ಪ. ಸ್ಟೇಟು ಬಳಪ ತಗೋ. ಸ್ಟೇಟು ಬಳಪನ ನನಗೆ ಯಾಕಪ್ಪ ಸ್ಟೇಟು ಬಳ ಎಬ್ಬೆಟ್ಟು ಆಯ್ತಾ ತಗತ್ರೆ ತಗೊಂಡ್ರು ಸ್ಟೇಟು ಬಳಪ. 420 ಅಂತ ಬರ್ಕೊಂಡು ಕತ್ತಗ್ನೆ ತಾಕೋ. ಹಾಕಣ್ಣಪ್ಪ. ಹಾಕೊಂಡ್ರೆ ಸಾಲ್ದು, ಬಟ್ಟೆ ಎಲ್ಲ ಬಿಚ್ಚಾಕು. ಹೋಗಪ್ಪ. ನಾನು ಅಮ್ಮೆಲ್ಲ ನನ್ನ ಬಟ್ಟೆ ಬಿಚ್ಚಲ್ಲ. ನಾನು ಬಿಚ್ತೀನಿ ಬಿಚ್ಚದೇನೋ ಬಟ್ಟೆ ಎಲ್ಲ? ಬಿಚ್ಚಿದ್ನಪ್ಪ. ಚಪ್ಲಿನ ಹಾಕೊಳ್ದ್ರೆ ಹಂಗೆ ಓಡ್ಬೇಕು. ಆಯ್ತಪ್ಪ ಚಪ್ಲಿನೂ ಬಿಟ್ಬಿಟ್ಟೆ. ಅಯ್ಯೋ ಬೇಡ ಸರ್. ಅಯ್ಯೋ ಸರ್ ಬೇಡ ಸರ್. ಹೇಯ್ ಅವನೆಲ್ಲ? ಯಾರು ಇಲ್ಲ ಸರ್. ಅವಾಗಿಂದ ಫೋನ್ ಮಾಡಿ ನಾನೇ ಭಯ ಹಾಕಿಸ್ತಾರ ಸರ್. ಮತ್ತೆ ಆ ವಾಯ್ಸು? ನಾನು ಎಲ್ಲಾರ ತರ ಮಿಮಿಕ್ರಿ ಮಾಡ್ತೀನಿ ಸರ್. ಯಾವ್ದಾನ ಆರ್ಕೆಸ್ಟ್ರಲ್ಲಿ ಸೇರ್ಕೊಂತೀನಿ, ಬಿಟ್ಬಿಡಿ ಸರ್. ಅದಕ್ಕೆ ಆಗ್ಲಿಂದ ಫೋನ್ ಮಾಡಿದ್ದು ಇವನೇನಾ? ಹೇಳ ಮುಡ್ಲಿ. ನಮಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಿದ್ದು ಮಾದ ಅಲ್ಲ, ಅವನು ಫ್ರೆಂಡ್ ನಾಗ. ಅಯ್ಯೋ ನನಗೆ ಅರ್ಥ ಆಗ್ತಿಲ್ಲ ಕಣ. ಬಡ್ಡಿ ಮಕ್ಕಳನ್ನ ಹಿಡಿದಾಕಿದ್ದೀನಿ. ನಮ್ಮ ಅಡ್ಡಕ್ಕೆ ಕರ್ಕೊಂಡೋಗಿ ಹಗ್ಗ ಹಾಕಿ ಬಾಯಿ ಬಿಡಿಸ್ತೀನಿ. ನೀವೆಲ್ಲ ಅಲ್ಲಿಗೆ ಬಂದ್ಬಿಡಿ. ಏಯ್ ಅಣ್ಣ ಹೋಗ್ರ. ಮಾದ ಅವ್ರಮ್ಮ ಅವ್ರ ಹೆಂಡ್ರು ಎಲ್ಲಾರನ್ನೇ ತಗೊಂಬ್ರ ಅಡ್ಡಕ್ಕೆ. ಹೋಗ್ರ. ಬಾರೆ ಬಾರೆ ನಿಮ್ಮಿಬ್ಬರಿಗೂ ಕುಂಟೆ ಬಿಲ್ಲೆ ಆಡುತ್ತೀನಿ ಬರ್ರೆ ಬರ್ರೆ. ನಿನ್ನ ಮಗ ಎಲ್ರಿಗೂ ಕುಂಟೆ ಬಿಲ್ಲೆ ಆಡಿಸ್ತಾನ. ನಾನ್ ನಿನ್ಗೆ ಆಡಿಸ್ತೀನಿ. ಏಯ್ ಆಡೆ ಆಡೆ ಕುಂಟೆ ಬಿಲ್ಲೆ ಆಡೆ. ಆಡ್ಲಿಲ್ಲ ಅಂದ್ರೆ ನಿನ್ ಶ್ವಾಸ ಹಂಗೆ ತಿನ್ಕೊಂಡ್ಬಿಡ್ತೀನಿ. ಆಡೆ ಬಾರೆ. ಏಯ್ ಕೊಡ ಇಲ್ಲಿ. ಏಯ್ ಹೋಗಿ ನೀನ್ ಆಡೆ ಆಡೆ ಆಡೋ ಆಡೆ. ಆಡು ಅಂತಂದ್ರೆ ಯಾವನವನಲ್ಲಿ ಒಬ್ಬನು ಬಿಡ್ಬೇಡ್ರಿ ಕಣ. ಎಲ್ಲ ಕಡೆ ಹುಡುಕ್ರ. ಹೋಗ್ರ ಎಲ್ಲ ಕಡೆಗೆ. ನಿಂತ್ಕೊಳ್ಳಿ. ಹಾಕೊಂಡಿದ್ರೆ ನಿನ್ಗೇನು ಆಗ್ತಾ ಇರ್ಲಿಲ್ಲ. ನೀನ್ ಎದುರು ಹಾಕೊಂಡು ಚಿರ್ತೇನ ಕಣೋ, ಕರಿ ಚಿರ್ತೇನ. ನಮ್ ತಾಯಿ ಬೆಂಕಿ ಇದ್ದಂಗೆ ಕಣೋ, ಬೆಂಕಿ ಇದ್ದಂಗೆ. ಯಾವತ್ತ ಆ ಕಂಚಿನ ಕೋಟೆ ಪವಿತ್ರವಾದ ನಮ್ ತಾಯಿ ಶೀಲದ ಬಗ್ಗೆ ಕೇವಲವಾಗಿ ಮಾತಾಡದ್ನೋ ಅವತ್ತೇ ನಿಮ್ ಸಾವಿನ ಡೇಟ್ ಎಲ್ಲ ನಾನು ಬರೆದಿಟ್ಕೊಂಡೆ ಕಣೋ. ಅವ್ರು ಯಾರೋ ಜುಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ಕೈಗೆ ಲಾಂಗ್ ಕೊಟ್ಟು ನನ್ನೇ ಓಡ್ಸಕ್ ಪ್ರಯತ್ನ ಪಡ್ತೀರಾ? ಅವ್ನ್ ಯಾರೋ ಕೊಳಪೆ ಅಂತೆ. ಏಯ್, ನನ್ನ ಮಗ ನನ್ನ ಹೆಂಡತಿ ಮೇಲೆ ಕಣ್ಣಾಕ್ದ, ಅದಕ್ಕೆ ಅವನ್ನ ಮಾದಪ್ಪನ 3ನೇ ಕಣ್ಣು ತೆಗೆದ್ರೆ ಪ್ರಪಂಚಕ್ಕೆ ಉಳಿಗಾಲನೇ ಇಲ್ಲ ಕಣೋ. ಅನ್ಯಾಯನವನ್ ಯಾವತ್ತೂ ಸಹಿಸಲ್ಲ ಕಣೋ. ಮಾದಪ್ಪ
ಅರೆಸ್ಟ್. ಎಸ್ ಸರ್. ಬೇಗ ಆಂಬುಲೆನ್ಸ್ ಬರಕ್ಕೆ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಆಂಬುಲೆನ್ಸ್ ಬರೋರಿಗೆ ಇಲ್ಲೇ ಇರಿ. ಪ್ರತಿವಾದಗಳನ್ನು ಆಲಿಸಿ ಆಸ್ಪತ್ರೆಯ ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿದ ನಂತರ ಮಾದ ಎಂಬ ಆರೋಪಿ ಸಂಪೂರ್ಣ ಮಾನಸಿಕ ಅಸ್ವಸ್ಥ ಎಂದು ನ್ಯಾಯಾಲಯ ತೀರ್ಮಾನಿಸಿದೆ. ಹುಷಾರಾಗಿ ನೋಡ್ಕೊಳ್ಳಿ ಅಮ್ಮ, ಟ್ರೀಟ್ಮೆಂಟ್ ಕೊಡಿಸಿ. ಅಮ್ಮ ರೈಟ್ ಅಲ್ಲ, ನಾನ್ ರೈಟ್. ನಾನ್ ರೈಟಾ?